प्रथमं वक्रतुण्डं च एकदन्तं द्वितीयकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्ययः पठे नरः न च विघ्नभयं तस्य सर्वसिद्धिकरं प्रभो. The following 2RRR program broadcast in the Kannada language is supported by the Community Broadcasting Foundation of Australia. ಶಾಂತಿ ಇರುವ ಮನೆ ಸ್ವರ್ಗದಂತೆ, ಸಂತೋಷ ಇರುವ ಮನಸ್ಸು ದೇವಾಲಯದಂತೆ, ಪ್ರೀತಿ ನೆಮ್ಮದಿ ಇರುವ ಜೀವನವೇ ನಿಜವಾದ ಐಶ್ವರ್ಯ. ನಿಮ್ಮ ದಿನ ಮತ್ತೆ ಮುಂಬರುವ ವಾರ ಪ್ರೀತಿ, ಶಾಂತಿ, ನೆಮ್ಮದಿ, ಸಂತೋಷದಿಂದ ಕೂಡಿರಲಿ. ಶ್ರೋತೃ ಬಾಂಧವರೇ ನಮಸ್ಕಾರ. 2RRR ಸಿಡ್ನಿ ಕನ್ನಡವಾಣಿಯ ಜೂನ್ ತಿಂಗಳ 14ನೇ ತಾರೀಕಿನ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಮಹೇಶ್. ಈ ಕಾರ್ಯಕ್ರಮದಲ್ಲಿ ವ್ಯಕ್ತಪಡಿಸುವ ಅಭಿಪ್ರಾಯಗಳು ನಮ್ಮದು ಸ್ವಂತ ಮಾತ್ರ, ವೈಯಕ್ತಿಕ ಅಭಿಪ್ರಾಯಗಳದು. ಅದು 2RRR ಕ್ಷೇತ್ರದ್ದಲ್ಲ. ಸೊ ಅದು ಹೇಳಬೇಕಾಗಿತ್ತು. ಸೊ ಇವತ್ತಿನ ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮ. ನಮ್ಮ ಕನ್ನಡ ಚಲನಚಿತ್ರ ರಂಗದ ನಾಯಕಿ, ಬೆಳದಿಂಗಳ ಬಾಲೆ ಅಂತಲೇ ಅವರಿಗೆ ಹೆಸರು, ಸುಮನ್ ನಗರ್ಕರ್ ಅವ್ರ ಜೊತೆ ಒಂದು ವಿಶೇಷ ಸಂದರ್ಶನ ಇದೆ. ಇವತ್ತು ಇಡೀ ಕಾರ್ಯಕ್ರಮ ಬರೀ ಆ ಇಂಟರ್ವ್ಯೂ, ಆ ಸಂದರ್ಶನ ಕೇಳೋಣ. 2 ಭಾಗವಾಗಿ ಇವತ್ತು ನಾವು ಪ್ಲೇ ಮಾಡ್ತೀವಿ. ಭಾಗ 1 ಆದಮೇಲೆ ಒಂದು ಸ್ಪಾನ್ಸರ್ ಸಂದೇಶ, ಅದಾದಮೇಲೆ ಭಾಗ 2. ಈಗ ಅವರೇ ಹಾಡಿರುವ ಒಂದು ಹಾಡನ್ನು ಕೇಳಿ ಕಾರ್ಯಕ್ರಮನ ಮುಂದುವರ್ಸೋಣ. ನಮಸ್ಕಾರ. ನಮ್ಮ ಕನ್ನಡದ ಬೆಳದಿಂಗಳ ಬಾಲೆ ಸುಮನ್ ನಗರ್ಕರ್ ಅವರಿಗೆ
2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಎಲ್ಲಾ ಕೇಳುಗರಿಗೆ. ನನ್ನ ಧನ್ಯವಾದಗಳು, ನನ್ನ ನಮಸ್ಕಾರಗಳು. ಧನ್ಯವಾದಗಳು ಮೇಡಮ್. ಫಸ್ಟ್ಲಿ ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದ್ರೆ ನೀವು ಬಹಳನೇ ಬಿಸಿ. ನೀವೀಗ ಒಂದು 3-4 ತಿಂಗಳಿಂದ ನೀವು EBC ಅಪ್ಡೇಟ್ ನೀವು ಹಾಕ್ತಾ ಇದ್ರೆ ನಿಮ್ ಇನ್ಸ್ಟಾಗ್ರಾಮ್ ಅಲ್ಲಿ. ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡಿದೆ. ಪ್ರಾಬಬ್ಲಿ ಬಾರ್ಡರ್ ಲೈನ್ ಹ್ಯಾಸಲಿಂಗ್ ಅನ್ಸತ್ತೆ, ಬಟ್ ನೀವು ಟೈಮ್ ತಗೊಂಡು ನಮ್ ಜೊತೆ ಮಾತಾಡಿದಕ್ಕೆ ಬಹಳನೇ ಧನ್ಯವಾದಗಳು. ಇಲ್ಲ ನನಗೆ ಬಿಸಿ ಆಯ್ತು, ಹಾಗಾಗಿ ನಿಮ್ಗೆ ತಕ್ಷಣ ರೆಸ್ಪಾಂಡ್ ಮಾಡಕ್ ಆಗ್ಲಿಲ್ಲ. ಬಟ್ ಐ ಆಮ್ ಗ್ಲಾಡ್, ಯಾಕಂದ್ರೆ ಎಲ್ರ ಜೊತೆ ಒಂದು ನನ್ನ ಅನುಭವಗಳನ್ನ ಹಂಚ್ಕೊಳಕ್ ಒಂದು ಅವಕಾಶ ಸಿಡ್ನಿಯ ಕನ್ನಡಿಗರಿಗೆಲ್ಲ ಹೇಳ್ಬೋದಲ್ಲ, ಹಾಗಾಗಿ ಖುಷಿ ಅಷ್ಟೇ. ಹೌದು ಮೇಡಮ್, ನೀವು ಸಿಡ್ನಿ ಕೂಡ ಬರ್ಲೇಬೇಕು. ಐ ಥಿಂಕ್ ಖಂಡಿತ. ನಾನು ಇನ್ನು ಆಸ್ಟ್ರೇಲಿಯಾಗ್ ಬಂದಿಲ್ಲ, ಸಾಕಷ್ಟು ಅಲ್ಲಿ ಇಲ್ಲಿ ತಿರುಗಿದೀವಿ, ಬಟ್ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಎರಡು ಇನ್ನು ಬರೋ ಅವಕಾಶ ಬಂದಿಲ್ಲ. ಖಂಡಿತ ಬರ್ಬೇಕು ಯಾವಾಗ್ಲಾದ್ರು. ಆಮೇಲೆ ನಮಗೆ ಇವಾಗ ಸುಮನ್ ನಗರ್ಕರ್ ಅಂದ್ರೆ ನೀವು ಸಿನಿಮಾ ನಟಿ, ಅದ್ಭುತವಾದ ಗಾಯಕಿ, ನಿರ್ಮಾಪಕಿ. ನಿಮ್ಮ ಸುಮನ್ ನಗರ್ಕರ್ ಪ್ರೊಡಕ್ಷನ್ ಸಂಸ್ಥೆ ಕೂಡ ಇದೆ ಅಂತ ಗೊತ್ತು. ಆದ್ರೆ ಅದ್ರ ಹಿಂದೆ ಇನ್ನು ಮಲ್ಟಿ ಲೇಯರ್ಡ್ ಫ್ಯಾಸೆಟೆಡ್ ನೀವು ರೇಡಿಯೋ ಕಾರ್ಯಕ್ರಮಗಳನ್ನ ಹೋಸ್ಟ್ ಮಾಡಿದೀರಾ. ಬುಕ್ ಬ್ರಹ್ಮದಲ್ಲಿ ಮನದಾಳ ಅಂಕಣನ ನೀವು 2 ವಾರಕ್ಕೊಂದ್ಸತಿ ನೀವು ಅದು ತರ್ತಿದ್ದೀರಾ. ನಿಮ್ಮ ಫಿಟ್ನೆಸ್ ಬಗ್ಗೆ ಫುಲ್ಲಿ ಟೋನ್ಡ್ ನೋಡಿದ್ರೆ ಗೊತ್ತಾಗತ್ತೆ ಎಲ್ಲ. ನಿಮ್ದು ಫಿಟ್ನೆಸ್ ಹಿಸ್ಟ್ರಿ ಬಗ್ಗೆನೂ ಅದೇ ಹೇಳ್ತೀನಿ. ಈಗ ನೀವು ಹೆಲ್ತಿ ರೆಸಿಪಿಗಳನ್ನ ನೀವು ಶೇರ್ ಮಾಡ್ತಾನೆ ಇರ್ತೀರಾ. ನೀವು 100ಕ್ಕೂ ಹೆಚ್ಚು ಹಾಫ್ ಮ್ಯಾರಥಾನ್ಗಳನ್ನ ಓಡಿದಿರಾ, 30ಕ್ಕೂ ಹೆಚ್ಚು ಮ್ಯಾರಥಾನ್ಗಳು ಓಡಿದಿರಾ. ಅಂದ್ರೆ ಈಗ ನೀವು ಬೆಂಗಳೂರಲ್ಲಿ ಇದ್ದೀರಾ, ಬೆಂಗಳೂರಿಂದ ಅಮೆರಿಕಾಗ್ ಬೇಕಾದ್ರೆ ನೀವು ಓಡ್ಕೊಂಡು ಹೋಗೋದೇನೋ, ಅಷ್ಟು ಫಿಟ್ ನೀವು. ಹಂಗ್ ಮಾಡೋಗಿದ್ರೆ ಚೆನ್ನಾಗಿರೋದು. ಇವತ್ತಿನ ಫ್ಲೈಟ್ ರೇಟ್ಗಳಿಗೆ ಖಂಡಿತ ಓಡ್ಕೊಂಡು ಹೋಗಕ್ಕಾಗಿದ್ರೆ ಚೆನ್ನಾಗಿರೋದು. ಆಮೇಲೆ ನೀವು ರನ್ ಟು ಫೀಡ್ ಅಂತ ಇನಿಷಿಯೇಟಿವ್ ಕೂಡ ನೀವು ರನ್ ಟು ಫೀಡ್ ಅಲ್ಲ, ಅಲ್ಲಿ ಒಂದು ಕರೆಕ್ಷನ್. ಬಿಕಾಸ್ ರನ್ ಟು ಫೀಡ್ ಅನ್ನೋದು ನಾವು ಮಾಡಿದ್ದಲ್ಲ, ಬಟ್ ಕೋವಿಡ್ ಟೈಮ್ ಅಲ್ಲಿ ನಾವು ರೇಸ್ ಮಾಡಿದ್ವಿ ಫಂಡ್ಸ್. ಬಿಕಾಸ್ ಕೋವಿಡ್ ಟೈಮ್ ಅಲ್ಲಿ ಸಾಕಷ್ಟು ತೊಂದರೆ ಆಗಿತ್ತು. ಅಂಡ್ ಇಂಡಿಯಾದಲ್ಲಿ ಇದ್ವಿ ನಾವು ಆ ಟೈಮ್ ಅಲ್ಲಿ. ಹಾಗಾಗಿ 20 ಜನ ಪ್ರತಿದಿನ 20 ಕಿಲೋಮೀಟರ್ ಓಡಿಯೋ ಸುಮಾರು ಒಂದು 20 ಲಕ್ಷದ ಮೇಲೆ ಫಂಡ್ಸ್ ರೇಸ್ ಮಾಡಿದ್ವಿ. ಅದಲ್ಲದೆ ಅಲ್ಲಿ ಈಗ ನೀವು ರನ್ ಟು ಫೀಡ್ ಅಂದ್ರೆ ಅಲ್ಲಿ US ಅಲ್ಲಿ ರನ್ ಟು ಫೀಡ್ ದಿ ಹಂಗ್ರಿ ಅಂತ ಒಂದು ನಡೀತಾ ಇರುತ್ತೆ. ಅದಕ್ಕೆಲ್ಲ ಓಡ್ತೀವಿ ಅಷ್ಟೇ. ಬಟ್ ನಾವು ಅಲ್ಲಿ ಆ ತರದ ಆರ್ಗನೈಸೇಷನ್ ಅಂತ ಏನು ಮಾಡ್ಕೊಂಡಿಲ್ಲ. ಬಟ್ ನಾವ್ ಯಾವ್ದೇ ರನ್ ಯಾವ್ದಕ್ಕೆ ಹೋದ್ರೂ ಅದು ಪಾರ್ಟ್ ಆಫ್ ಇಟ್ ಯಾವ್ದೋ ಒಂದು ಚಾರಿಟಿಗಂತೂ ಹೋಗುತ್ತೆ. ಸೊ ನಾನ್ ಸುಮಾರು ಈ ಕಡೆ ಎಲ್ಲ ಅದೇ ಹೇಳೋದು, ಇದೊಂದು ಓಡೋ ಚಟ ಹತ್ಕೊಂಡಿದೆ, ಬಟ್ ಅದು ಒಳ್ಳೆ ಚಟ. ಅಂಡ್ ಸ್ವಾಮಿ ಕಾರ್ಯ ಸ್ವಕಾರ್ಯ ಅನ್ನೋ ಹಾಗೆ ನಮಗೂ ಹೆಲ್ಪ್ ಆಗತ್ತೆ ಫಿಟ್ನೆಸ್ಗೆ, ಅಂಡ್ ಬೇರೆಯವ್ರಿಗೂ ಎಲ್ಲೋ ಒಂದು ಚೂರು ಹೆಲ್ಪ್ ಆಗತ್ತಲ್ಲ ಅನ್ನೋದು ಖುಷಿ ಅಷ್ಟೇ. ಖಂಡಿತ ಮೇಡಮ್. ಆಮೇಲೆ ಅದೊಂದೇ ಅಲ್ಲ, ನೀವು ಈಗ ರೀಸೆಂಟ್ಲಿ ನಿಮ್ ಟ್ರೆಕ್ಕಿಂಗ್ ಕೂಡ ನೀವು ಮಾಡಿ ಬಂದ್ರಿ. ಇದು ಬಂದು ಪ್ರಪಂಚದ ಅತ್ಯಂತ ಐಕಾನಿಕ್ ಟ್ರೆಕ್ ಅಲ್ಲಿ ಒಂದು, ಅಂಡ್ ಇಟ್ಸ್ ಆನ್ ಸೆವರಲ್ ಪೀಪಲ್ಸ್ ಬಕೆಟ್ ಲಿಸ್ಟ್. ನಾನ್ ಮಾತಾಡ್ತಾ ಇರೋದು ಎವರೆಸ್ಟ್ ಬೇಸ್ ಕ್ಯಾಂಪ್. ಅದನ್ನ ನೀವು ಮುಗಿಸ್ಕೊಂಡ್ ಬಂದ್ರಿ. ಮೊದಲನೇದಾಗಿ ಅಭಿನಂದನೆಗಳು. ಥ್ಯಾಂಕ್ ಯು. ಸೊ ಈಗ ಎವರೆಸ್ಟ್ ಬೇಸ್ ಕ್ಯಾಂಪ್ ಅಂತ ಮಾತಾಡಕ್ಕಿಂತ ಮುಂಚೆ ಅದ್ರ ಬಗ್ಗೆ ಬರೋಣ. ಬಟ್ ಅದಕ್ಕಿಂತ ಮುಂಚೆ ನಿಮ್ಮ ಸಿನಿಮಾ ಜರ್ನಿಯಿಂದ ನೀವು ಇವಾಗ ಚಾರಿಟಿ, ಹೆಲ್ತ್, ಫಿಟ್ನೆಸ್ ಆ ಜರ್ನಿ ಬಗ್ಗೆ ಮಾತಾಡ್ಬೋದಾ ಮೇಡಮ್? ನೀವು ಹೆಂಗೆ ಶುರು ಆಯ್ತು? ಹೌ ಡಿಡ್ ಇಟ್ ಟ್ರಾನ್ಸಿಷನ್ ಟು ವೇರ್ ಯು ಆರ್ ನೌ ಅಂತ? ಸಿನಿಮಾ ಜರ್ನಿ ನಡೀತಿತ್ತು. ಆಗ ಇನ್ನು ವಯಸ್ಸು ಚಿಕ್ಕದು, ಬ್ಯುಸಿ ಇರ್ತಿದ್ದೆ. ಸೊ ಫಿಟ್ನೆಸ್ ಬಗ್ಗೆ ಎಲ್ಲ ಗಮನ ಕೊಡ್ತಿರ್ಲಿಲ್ಲ. ಹೆಲ್ದಿ ಈಟಿಂಗ್ ಯಾವಾಗ್ಲೂ ಇದ್ದೇ ಇತ್ತು ಮನೇಲೂ. ಹೆಲ್ದಿ ಈಟಿಂಗ್ ಅನ್ನೋದು ಕಾನ್ಸೆಪ್ಟ್ ಮುಂಚೆಯಿಂದ ಇತ್ತು. ಬಟ್ ಯಾವತ್ತು ಎಕ್ಸರ್ಸೈಸ್ ಮಾಡ್ಬೇಕು, ದಿನ ವಾಕ್ ಹೋಗ್ಬೇಕು, ದಿನ ರನ್ ಮಾಡ್ಬೇಕು, ಆ ತರದ್ದೆಲ್ಲ ಆ ವಯಸ್ಸಲ್ಲಿ, ಚಿಕ್ಕ ವಯಸ್ಸಲ್ಲಿ ಯೋಚನೆನೂ ಇರ್ಲಿಲ್ಲ, ಟೈಮು ಇರ್ಲಿಲ್ಲ ಅವಾಗ. ಆಮೇಲೆ ನಾನು US ಗೆ ಹೋಗಿ ಒಂದ್ ಸ್ವಲ್ಪ ವರ್ಷ ಆದ್ಮೇಲೆ, ಐ ಥಿಂಕ್ 2007 ಆ ಟೈಮ್ ನಲ್ಲಿ ಒಂದು ಬೂಟ್ ಕ್ಯಾಂಪ್ ಫಿಟ್ನೆಸ್ ಕ್ಲಾಸ್ ಅಂತ ನಮ್ಮ ಲೋಕಲ್ ಕಮ್ಯುನಿಟಿ ಕಾಲೇಜ್ ಅಲ್ಲಿ ತಗೊಂಡಿದ್ದೆ. ಅಲ್ಲಿ ಇಟ್ ವಾಸ್ ಆಲ್ ಅಬೌಟ್ ರನ್ನಿಂಗ್. ಅಂಡ್ ನಾನು ಚಿಕ್ಕ ವಯಸ್ಸಿದ್ದ ಸ್ಪೋರ್ಟ್ಸ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ ನನಗೆ. ಸ್ಪೋರ್ಟ್ಸ್ ಅಂದ್ರೆ ಏನೋ ಆ ಪೇಜ್ ನ ಇವತ್ತು ನ್ಯೂಸ್ ಪೇಪರ್ ಅಂತೂ ಸ್ಪೋರ್ಟ್ಸ್ ಏನು ಕಾಲಮ್ ಓದಲ್ಲ, ಬಟ್ ಫಿಟ್ನೆಸ್ ಬಗ್ಗೆ ಇವಾಗ ತುಂಬಾ ಇಂಟ್ರೆಸ್ಟ್ ಬಂದೆ. ಬಟ್ ಅವಾಗ ಏನು ಗೊತ್ತಿರ್ಲಿಲ್ಲ. ಇಲ್ಲಿ ಬೂಟ್ ಕ್ಯಾಂಪ್ ಫಿಟ್ನೆಸ್ ಕ್ಲಾಸ್ ಅಲ್ಲಿ ಏನಾಗ್ತಿತ್ತು, ಒಂದು ವಾರ್ಮ್ ಅಪ್ ಆಗ್ಲಿ, ಒಂದು ಕೂಲ್ ಡೌನ್ ಆಗ್ಲಿ, ಎಲ್ಲದಕ್ಕೂ ಒಂಚೂರು ಓಡ್ಕೊಂಡ್ ಬನ್ನಿ ಅನ್ನೋರು. ಅಂಡ್ ನನಗೆ ಅದು ಒಂಥರ ಚಾಲೆಂಜ್ ಆಗ್ತಿತ್ತು. ಅಂಡ್ ಒಂದಿನ 1 ಮೈಲಿ ಓಡಿ ಇದ್ರು. ಅದಂತೂ ನನ್ಗೆ ನಿಜವಾಗ್ಲೂ ಒಂದು ಮ್ಯಾರಥಾನ್ ಓಡಿದ ಅನುಭವ ಕೊಟ್ಟಿತ್ತು. ಯಾಕಂದ್ರೆ 1 ಮೈಲಿ ಓಡೋದಕ್ಕೆ ಕಮ್ಯುನಿಟಿ ಕಾಲೇಜ್ ಅಂದ್ರೆ ಐ ಡೋಂಟ್ ನೋ, ಆಸ್ಟ್ರೇಲಿಯಲ್ಲೂ ಹಾಗೆ ಇರ್ಬೋದು ಏನೋ ಗೊತ್ತಿಲ್ಲ ನನ್ಗೆ. ಬಟ್ US ಅಲ್ಲೂ ಅಷ್ಟೇ ಕಮ್ಯುನಿಟಿ ಕಾಲೇಜಸ್ ಅಲ್ಲಿ ಎಲ್ಲಾ ಏಜ್ ನವರು ಇರ್ತಾರೆ, ಸ್ಟೂಡೆಂಟ್ಸ್ ಎಲ್ಲಾ ಕ್ಲಾಸಸ್ ಅಲ್ಲೂ. ಸೊ ನಮ್ ಕ್ಲಾಸ್ ಅಲ್ಲೂ ಚಿಕ್ಕವರು ಇದ್ರು, ದೊಡ್ಡವರು ಇದ್ರು, ಎಲ್ಲರೂ ಇದ್ರು. ಸೊ ಅವರೆಲ್ಲ ಮುಗಿಸಿ ವಾಪಸ್ ಬಂದು ನನ್ ಜೊತೆ ಮತ್ತೆ ಓಡಿ ಒಂಥರ ಏನೋ 1 ಮೈಲಿ ಮುಗಿಸಿದಾಗ ಫುಲ್ ಅಚೀವ್ಮೆಂಟ್ ಇದು ಫೀಲಿಂಗ್ ಅವತ್ತು. ಸೊ ಮನೆಗೆ ಹೋಗಿ ನನ್ನ ಹಸ್ಬೆಂಡ್ ಗುರುಗೂ ಹೇಳ್ದೆ, ಹಿಂಗಾಯ್ತು ಇವತ್ತೆಲ್ಲ ಅಂತ. ಸೊ ಅವತ್ತು ಚಾಲೆಂಜ್ ಆಗಿ ತಗೊಂಡು ಒಂದು
ಇದು ರನ್ನಿಂಗ್ ಟ್ರೈನಿಂಗ್ ಕ್ಲಬ್ ಸೇರಿ 3 months ಅಲ್ಲಿ ಫಸ್ಟ್ ಹಾಫ್ ಮ್ಯಾರಥಾನ್ ಮಾಡಿದ್ವಿ. 21 ಕಿಲೋಮೀಟರ್ದು ಹಾಫ್ ಮ್ಯಾರಥಾನ್ ಮಾಡಿದ್ವಿ. ಅಲ್ಲಿಂದ ಈ ಜರ್ನಿ ಕಂಟಿನ್ಯೂ ಆಯ್ತು. ನಾನು ನನ್ನ ಹಸ್ಬೆಂಡ್ ಇಬ್ರು, ಅಂದ್ರೆ ನನ್ನ ಹಸ್ಬೆಂಡ್ ಗುರು ಮುಂಚೆ ಎಲ್ಲ ಓಡ್ತಾ ಇದ್ದ ಎಲ್ಲ ಇದ್ರಲ್ಲಿ ಸ್ಕೂಲ್ ಡೇಸ್ ಅಲ್ಲಿ ಎಲ್ಲ. ಬಟ್ ಯಾವತ್ತು ಅಲ್ಲಿ ಬಂದ್ಮೇಲೆ ನಾನು ಮಾಡ್ತಿರ್ಲಿಲ್ಲ. ಸಾಮಾನ್ಯವಾಗಿ ನಮ್ದು ಆಕ್ಟಿವಿಟೀಸ್ ಎಲ್ಲ ಒಟ್ಟಿಗೆ ಇರ್ತಿತ್ತು. ಹಾಗಾಗಿ ಅವನು ಬಿಟ್ಬಿಟ್ಟಿದ್ದ. ಹಾಗೆ ಒಟ್ಟಿಗೆ ಶುರು ಮಾಡಿದ್ವಿ. ಅಲ್ಲಿಂದ ಕಂಟಿನ್ಯೂ ಆಯ್ತು. ಹಾಗಾಗಿ ಅದೇ 100ಕ್ಕೂ ಹೆಚ್ಚು ಮ್ಯಾರಥಾನ್ಗಳು ಎಲ್ಲ ಆಯ್ತು. ಅಂದ್ರೆ 20 ವರ್ಷದಿಂದ ಓಡ್ತಾ ಇದೀರಾ ಇಬ್ರು ಗಂಡ ಹೆಂಡತಿ? ಓಡ್ತಾ ಇದೀವಿ. ಅವ್ರ ಗುರುವ್ರು ಅಷ್ಟೇ. ಅವ್ರ ಫೋಟೋ ನೋಡ್ಬಿಟ್ಟು ನಾನು ನಿಮ್ಗೆ ಹೇಳಿದೆ ಅನ್ಸುತ್ತೆ. ಐ ಮೀನ್ ಹಿ ಲೈಕ್ ಸೂಪರ್ ಫಿಟ್. ಅವ್ರ ಕಾಫ್ ಮಸಲ್ಸ್ ನೋಡ್ಬಿಟ್ಟು ಅದೇನ್ ಕೂಡ ಪ್ರಾಬಬ್ಲಿ ಈಸ್ ಅ ಸೈಕ್ಲಿಸ್ಟ್ ಆರ್ ಏನೋ ರನ್ನರ್. ರನ್ನಿಂಗ್ ಐ ಮೀನ್ ಕ್ಯಾನ್ ಸೈಕಲ್ ಬಟ್ ಜನರಲಿ ಮಾಡಲ್ಲ. ಮೋಸ್ಟ್ಲಿ ಇದೆ ಅಷ್ಟೇ ರನ್ನಿಂಗ್. ಆಮೇಲೆ ನಿಮ್ಗೆ ಈ ಹೆಲ್ತಿ ರೆಸಿಪಿಗಳು ಅದು ಐ ಮೀನ್ ಆಬ್ವಿಯಸ್ಲಿ ಇಟ್ ಇಸ್ ಅ ಬೈ ಪ್ರಾಡಕ್ಟ್ ಆಫ್ ನೀವು ಅದು ಏನ್ ಮಾಡಿದ್ದು ಅಂತ ನಿಮ್ದು ಫೇವರೇಟ್ ಏನಂದ್ರೆ ಅವೇರ್ನೆಸ್ ಎಲ್ಲ ಜಾಸ್ತಿ ಆಗ್ತಾ ಹೋಗೋದೇ ನಾವು ವಿಷಯಗಳನ್ನ ತಿಳ್ಕೋತಾ ಹೋದಾಗ, ಅದಕ್ಕೆ ಆಪ್ಷನ್ಸ್ ಇದ್ದಾಗ ವಿಷಯ ತಿಳ್ಕೋತಾ ಹೋಗ್ತೀವಿ. ತಿಳ್ಕೊಂಡಾಗ ನಮ್ಮ ಆಹಾರದಲ್ಲಿ ಹೇಗ್ ಬದಲಾವಣೆ ತಂದ್ಕೋಬಹುದು ಅಂತ. ಯಾಕಂದ್ರೆ ಡಾಕ್ಟರ್ ಹೇಳಿ ನಾವ್ ಚೇಂಜ್ ಆಗ್ಬೇಕಾಗಿಲ್ಲ. ಆ ಡಾಕ್ಟರ್ ಹೇಳಿ ಚೇಂಜ್ ಆಗೋಕ್ ಮುಂಚೆನೆ ನಾವೇ ಕೆಲವು ಬದಲಾವಣೆಗಳನ್ನ ಮಾಡ್ಕೊಂಡ್ ಬಿಟ್ರೆ ಅದು ಖಂಡಿತ ಹೆಲ್ಪ್ ಆಗುತ್ತೆ. ಅಂಡ್ ಈ ರನ್ನಿಂಗ್ ಅಂತ ಶುರು ಮಾಡಿದಾಗ್ಲೇ ಇನ್ಫ್ಯಾಕ್ಟ್ ಮಸಲ್ ಗ್ರೂಪ್ ಬಗ್ಗೆ ಕೂಡ ಒಂದು ತಿಳುವಳಿಕೆ ಬಂತ. ಅಂದ್ರೆ ಅದಕ್ ಮುಂಚೆ ಕ್ಯಾಫ್ ಮಸಲ್ ಯಾವ್ದೋ, ಗ್ಲೂಟ್ಸ್ ಏನು, ಕ್ವಾಡ್ಸ್ ಏನು ಗೊತ್ತಿಲ್ಲದೆ ಇದ್ದವರು ರನ್ನಿಂಗ್ ಶುರು ಮಾಡಿದಾಗ ಅದನ್ನೆಲ್ಲ ತಿಳ್ಕೊಳಕ್ ಶುರು ಮಾಡಿದ್ವಿ. ಅಂಡ್ ಅದ್ರ ಜೊತೆಗೆ ನೀವ್ ಹೇಳಿದಾಗೆ ಜೊತೆಗೆ ಹೋಗುವಂತದ್ದು ಈಟಿಂಗ್ ಆಲ್ಸೋ ಅಲ್ವಾ. ಸೊ ಅಲ್ಲಿಂದ ಶುರುವಾಗಿದ್ದು. ಅಂಡ್ ನಾನು ಸ್ವಲ್ಪ ಅಫ್ಕೋರ್ಸ್ ಚಿಕ್ಕ ವಯಸ್ಸಲ್ಲಿ ಏನು ಅಡ್ಗೆ ಮಾಡ್ತಿರ್ಲಿಲ್ಲ. ಬಟ್ ಅಲ್ಲಿಗೆ ಹೋಗಿ ಬೇರೆ ಬೇರೆ ಟ್ರೈ ಮಾಡಿದ್ಮೇಲೆ ಕುಕಿಂಗ್ ಬಗ್ಗೆನೂ ತುಂಬಾನೇ ಇಂಟ್ರೆಸ್ಟ್ ಇತ್ತು. ಅಂಡ್ ಇದೆಲ್ಲ ಹೇಗ್ ಬದಲಾವಣೆಗಳು ಮಾಡ್ಕೋಬಹುದು ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಒಂದು ನ್ಯೂಟ್ರಿಷನ್ ಕೋರ್ಸ್ ಎಲ್ಲ ಮಾಡಿದೀನಿ. ಬಟ್ ಸಾಕಷ್ಟು ತಿಳ್ಕೋತಾ ಅದು ನನಗೆ ತುಂಬಾ ಆಸಕ್ತಿಯ ವಿಷಯ ಆಯ್ತು. ಹಾಗಾಗಿ ಹೆಲ್ದಿ ಈಟಿಂಗು ಒಂದು ಪಾರ್ಟ್ ಆಫ್ ಅವರ್ ಲೈಫ್ ತರ ಆಯ್ತು. ಎಲ್ಲಿ ಏನ್ ಚೇಂಜಸ್ ಮಾಡಿದ್ರೆ ಹೇಗೆ ಹೆಲ್ಪ್ ಆಗ್ಬೋದು ಅಂದ್ರೆ ನಿಮ್ಗೆ ಗೊತ್ತಲ್ವಾ, ಇವಾಗ ನಮ್ಮ ಸ್ಪೆಷಲಿ ಸೌತ್ ಇಂಡಿಯನ್ ಊಟದಲ್ಲಿ ಕಾರ್ಬ್ಸ್ ಜಾಸ್ತಿ. ಕಾರ್ಬ್ಸು ಬೇಕು. ಕೆಲವರು ನಾವ್ ಯಾವತ್ತೂ ಇವಾಗ ನಾನಾಗ್ಲಿ ಗುರುವಾಗ್ಲಿ ಡಯಟ್ ಅಂತಾನು ಮಾಡಲ್ಲ. ಬಿಕಾಸ್ ಡಯಟ್ ಅನ್ನೋದು ಅದೊಂಥರ ಬಲವಂತವಾಗಿ ನಾವು ಮಾಡ್ಕೊಂಡಾಗ ಅದನ್ನ ಜಾಸ್ತಿ ದಿನ ಕಂಟಿನ್ಯೂ ಮಾಡಕ್ ಹೋಗಲ್ಲ. ಸೊ ಹೆಲ್ದಿ ಈಟಿಂಗ್ ಗೆ ನಮ್ದು ಹ್ಯಾಬಿಟ್ಸ್ ಚೇಂಜ್ ಮಾಡ್ಕೊಂಡ್ರೆ ಖಂಡಿತ ಮಾಡ್ಬೋದು. ಅಂಡ್ ಕೆಲವರು ನಾವು ಕಾರ್ಬ್ಸೇ ತಿನ್ನಲ್ಲ, ನಾವು ಇದೇ ತಿನ್ನಲ್ಲ ಅದೇ ತಿನ್ನಲ್ಲ ಅಂತಾರೆ. ಬಟ್ ಕಾರ್ಬ್ಸು ಬೇಕು ಮನುಷ್ಯಂಗೆ ದೇಹಕ್ಕೆ. ಆದ್ರೆ ಯಾವ ಕ್ವಾಂಟಿಟಿಲಿ ಅನ್ನೋದು ಮುಖ್ಯ. ಸೊ ಅದನ್ನ ನಾವು ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ವಿ. ಇಲ್ಲಾಂದ್ರೆ ನಮ್ಮ ಫುಡ್ ಅಲ್ಲಿ ಕಾರ್ಬ್ ಹೆವಿ. ನಮ್ದು ಸೌತ್ ಇಂಡಿಯನ್ ಊಟ ಅಂತೂ ಹೆಚ್ಚು ಕಮ್ಮಿ ಜಾಸ್ತಿ ಅನ್ನ ಹಾಕೊಳ್ಳೋದು, ಅನ್ನ ಸಾರು. ಅಂದ್ರೆ ನಿಮ್ಗೇನು ಬೇಕಾದ್ದೆಲ್ಲ ಸಿಗಲ್ಲ. ಒಂದ್ ಮೀಲ್ ಕಂಪ್ಲೀಟ್ ಆಗ್ಬೇಕಂದ್ರೆ ಪ್ರೋಟೀನ್ ಬೇಕು. ಆ ಕಾನ್ಸೆಪ್ಟ್ಗಳು ಸ್ವಲ್ಪ ಅದನ್ನ ಹೇಳೋದ್ ಕಷ್ಟ. ಈಗ್ಲೂ ವಯಸ್ಸಾದವ್ರಿಗೆ ಅದನ್ನ ನಾವು ಹೇಳಕ್ ಹೋದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಅದನ್ನ ನಾವು ಚೇಂಜಸ್ ಮಾಡ್ಕೊಂಡ್ವಿ. ಸೊ ಎಲ್ಲ ಮೀಲಲ್ಲಿ ಹಿಂಗ್ ಇನ್ಕ್ಲೂಡ್ ಮಾಡ್ಬೇಕು. ಯಾವ್ದು ಬಿಡೋದು ಅಂತಲ್ಲ. ಎನಿಥಿಂಗ್ ವೆಜಿಟೇರಿಯನ್. ಅಫ್ಕೋರ್ಸ್ ನಾನು ಗುರು ಇಬ್ರು ವೆಜಿಟೇರಿಯನ್ಸ್, ಅದರಿಂದ ನಾವು ಬರೀ ತಿನ್ನೋದು. ಬಟ್ ಯಾವ ರೀತಿ ಚೂಚು ಚೇಂಜಸ್ ಮಾಡ್ಕೋಬೇಕು. ನಮ್ಮ ಊಟನೂ ಬಿಡದೆ, ಅಂದ್ರೆ ಹುಳಿನೇ ಮಾಡ್ಬೋದು, ತವ್ವೆನೇ ಮಾಡ್ಬೋದು. ಬಟ್ ಅದನ್ನ ಹೇಗೆ ಒಂಚೂರು ಬದಲಾವಣೆ, ಅಂದ್ರೆ ಜಾಸ್ತಿ ತರಕಾರಿ ಹಾಕೊಂಡು, ಮತ್ತೆ ಒಂಚೂರು ಬೇಳೆ ಇದು ಎಲ್ಲೆಲ್ಲ ಆಡ್ ಮಾಡ್ಬೋದು, ಕಾಳುಗಳು ಹಾಕೊಂಡು ಹೀಗೆ ಚೇಂಜಸ್ ಮಾಡ್ಕೊಂಡು ನಮ್ಮ ಊಟನೇ ಮಾಡ್ತೀವಿ. ನಂಗೆ ಜ್ಞಾಪಕ ಇದೆ, ನೀವು ಬೆಂಗಳೂರು ನೀವು ಸೇರಿದ್ರಿ. ನಾನು ಹಿಂದಿನ ದಿನ ಬಂದಿದ್ದೆ. ನಾನು ಅದೇ ನಿಮಗೆ ಮೆಸೇಜ್ ಮಾಡಿ ಕೇಳಿದೆ ವಿದ್ಯಾರ್ಥಿ ಭವನ್ ಹೋಗಿದ್ದ ಅಂತ. ನೀವ್ ಹೇಳಿದ್ರಿ ಅಮ್ಮ ಮಾಡಿದ ಅಕ್ಕಿ ರೊಟ್ಟಿ ತಿಂದೆ ಅಂತ. ಬಟ್ ನಾನ್ ಬೆಂಗಳೂರಿಗೆ ಬಂದಾಗ ನಾನು ಖಂಡಿತ ಎಲ್ಲದನ್ನು ತಿಂತೀನಿ, ತಿನ್ನಲ್ಲ ಅಂತೇನಿಲ್ಲ. ಬಟ್ ಅಫ್ಕೋರ್ಸ್ ನಾನ್ ಬೆಂಗಳೂರಿಗೆ ಬಂದ ತಕ್ಷಣ ಅಂತೂ ನಂಗೆ ನಮ್ಮಮ್ಮನ ಮೆಂತ್ಯ ದೋಸೆ ಅಥವಾ ಅಕ್ಕಿ ರೊಟ್ಟಿನೇ ಬೇಕು. ನಾನಲ್ಲಿ ಇಷ್ಟೇ ಅದನ್ನೆಲ್ಲ ಮಾಡ್ಕೊಂಡ್ರು ಅವ್ರು ಮಾಡ್ಕೊಟ್ಟಾಗಿನ ರುಚಿ ಬೇರೆ ಅಲ್ವಾ. ಸೊ ಅದು ಇದ್ದೇ ಇರುತ್ತೆ. ಬಟ್ ಬಂದಾಗ ಇಲ್ಲಿ ಹಂಗ್ ರೆಸ್ಟ್ರಿಕ್ಟ್ ಮಾಡ್ಕೊಳಲ್ಲ. ಅಂದ್ರೆ ಇವಾಗ ಮ್ಯಾಂಗೋ ಸೀಸನ್. ಸೊ ಮ್ಯಾಂಗೋ ಸೀಸನ್ ಅಲ್ಲಿ ಎಲ್ಲೋ ಮ್ಯಾಂಗೋ ಮೇಳ ಅಂತ ಬೇಕಾದಷ್ಟು ಮ್ಯಾಂಗೋ ಸ್ಪೆಷಲ್ ಮೀಲ್ಸ್ ಇರುತ್ತೆ. ಅದಕ್ಕೂ ಹೋಗಿ ತಿಂತೀವಿ. ಯಾಕಂದ್ರೆ ಶಾರ್ಟ್ ಟರ್ಮ್ ಬಂದಿರ್ತೀವಿ. ಸೊ ಗೊತ್ತು ಹೇಗೆ ಬದಲಾವಣೆ ಮಾಡ್ಕೋಬೇಕು ಅಥವಾ ಅದನ್ನ ತಿಂದಾಗ ನೆಕ್ಸ್ಟ್ ಹೆಂಗೆ ಮಾಡ್ಬೇಕು ಅನ್ನೋದು ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತ. ಸೊ ಅದನ್ನ ಎಂಜಾಯ್ ಮಾಡ್ತೀವಿ ಅಪರೂಪಕ್ಕಾದ್ರೆ. ಬಟ್ ಇಲ್ಲೇ ದಿನ ಅದನ್ನೇ ಮಾಡ್ಬೇಕು ಅಂದ್ರೆ ಆಗಲ್ಲ ಅಷ್ಟೇ. ಅಂದ್ರೆ ನಿಮ್ಮ ಜನರಲ್ ಡೇ ಲೆಟ್ಸ್ ಸೇ 12 hour ಡೇ, ನಿಮ್ದು ಬ್ರೇಕ್ಫಾಸ್ಟ್ ಮತ್ತೆ ಲಂಚ್ ಡಿನ್ನರ್ ಯಾವ ತರ ನೀವು ಪ್ರೋಟೀನ್ ರಿಚ್ ಇಲ್ಲ ಏನ್ ಮಾಡ್ಕೊಂತೀರ ಆಪ್ಷನ್ಸ್ ತರ ಮಾತಾಡ್ಬೋದು? ಯಾಕಂದ್ರೆ ನಮ್ ಕೇಳಿದ್ರೆ ಬ್ರೇಕ್ಫಾಸ್ಟ್ ನಮ್ದು ಸ್ಟ್ಯಾಂಡರ್ಡ್ ಓವರ್ ನೈಟ್ ಓಟ್ಸ್. ಓವರ್ ನೈಟ್ ಓಟ್ಸ್ ಜನರಲಿ ಅಂದ್ರೆ ಮಂಡೇ ಟು ಫ್ರೈಡೆ ಅಂತೂ ಅದೇ ಮಾಡ್ಕೊಳ್ಳೋದು. ಸೊ ಓಟ್ ಮೀಲ್ ಕ್ವಾಂಟಿಟಿ ಕಮ್ಮಿ ಇರುತ್ತೆ. ಬಟ್ ಓಟ್ ಮೀಲ್ಗೆ ಒಂದ್ ಸ್ವಲ್ಪ ಚಿಯಾ ಸೀಡ್ಸ್, ಆಮೇಲೆ
ಸನ್ಫ್ಲವರ್ ಸೀಡ್ಸ್, ಪಂಕಿನ್ ಸೀಡ್ಸ್, ಮತ್ತೆ ನಟ್ಸ್, ಒಂಚೂರು ಸಿನಮನ್ ಆತರ ಏನಾದ್ರು ಹಾಕೊಳ್ಳೋದು, ಗ್ರೀಕ್ ಯೋಗರ್ಟ್, ಒಂಚೂರು ಹಾಲು, 4 ರೈಸಿನ್ ಅಷ್ಟೇ, ಸಕ್ಕರೆ ಏನು ಹಾಕೊಳ್ಳಲ್ಲ, ರೈಸಿನ್ಸ್ 4 ಅಷ್ಟೇ, ಅದಷ್ಟು ಹಾಕಿ ಮಿಕ್ಸ್ ಮಾಡಿ ಫ್ರಿಜ್ ಅಲ್ಲಿ ಇಟ್ಬಿಟ್ರೆ ಬೆಳಗ್ಗೆ ವರ್ಕೌಟ್ ಮುಗಿಸ್ಕೊಂಡ್ ಬಂದ ತಕ್ಷಣನು ಅದು ರೆಡಿ ಇರುತ್ತೆ. ಸೊ ಅದು ಚೆನ್ನಾಗಿ ಅಭ್ಯಾಸ ಆಗ್ಬಿಟ್ಟಿದೆ. ಹಂಗಾಗಿ ಅಂದ್ರೆ ಅದಕ್ ಮುಂಚೆ ತಿನ್ನಕ್ ಮುಂಚೆ ಫಸ್ಟ್ ಹಸಿ ತರಕಾರಿನೂ ತಿಂತೀವಿ. ಅದು ಇನ್ಕ್ಲೂಡ್ ರೀಸೆಂಟ್ ಅಂದ್ರೆ ಒಂದು 2 years ಮೇಲೆ ಆಯ್ತು ಇನ್ಕ್ಲೂಡ್ ಮಾಡ್ಕೊಂಡು. ಸೊ ಫಸ್ಟ್ ಫೈಬರ್ ಅನ್ನೋ ಒಂದು ಕಾನ್ಸೆಪ್ಟ್. ಫಸ್ಟ್ ತರಕಾರಿ ದೇಹಕ್ಕೆ ಹೋದ್ರೆ ದಟ್ ಟೇಕ್ಸ್ ಓವರ್, ಅವಾಗ ಬೇರೆದು ಕಮ್ಮಿ ಆಗುತ್ತೆ ಏನೋ ಒಂದು ಇದ್ರಲ್ಲಿ. ಪ್ರೋಟೀನ್ಗೆ ಅಫ್ಕೋರ್ಸ್ ನಮ್ ಬ್ರೇಕ್ಫಾಸ್ಟ್ ಅಲ್ಲ ಎಲ್ಲ ಸಾಕಷ್ಟು ಪ್ರೋಟೀನ್ ಹಾಕೋದ್ರಿಂದ ಅದು ಬೇರೆ ಅಂತ ಮಾಡ್ಕೊಳ್ಳಲ್ಲ. ಸೊ ಬೇಸಿಕಲಿ ತರಕಾರಿ ಒಂದಿಷ್ಟು ಕ್ಯಾರೆಟ್ ಇರ್ಬೋದು, ಬೆಲ್ ಪೆಪರ್, ಕ್ಯಾಪ್ಸಿಕಮ್ ಇರ್ಬೋದು. ಆಸ್ಟ್ರೇಲಿಯಲ್ಲಿ ಏನು ಕ್ಯಾಪ್ಸಿಕಮ್, ಬೆಲ್ ಪೆಪರ್, ಕ್ಯಾಪ್ಸಿಕಮ್ ಓಕೆ, US ಅಲ್ಲಿ ಬೆಲ್ ಪೆಪರ್ ಅಂತ ಹೇಳಿ ಅಭ್ಯಾಸ. ಸೊ ಆತರ ಒಂದಿಷ್ಟು ತರಕಾರಿಗಳನ್ನ ತಿಂದು ಓಟ್ ಮೀಲ್ ತಿಂತೀವಿ. ಅದ್ ಬಿಟ್ರೆ ಆಮೇಲೆ ಯೂಶಲಿ ಜಿಮ್ಗೆಲ್ಲ ಹೋಗ್ ಬಂದ್ಮೇಲೆ ಒಂದು ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಶೇಕ್ ಏನಾದ್ರು ಮಾಡ್ಕೊಳ್ಳೋದು. ಅದಕ್ಕೂ ಅಷ್ಟೇ ಜಾಸ್ತಿ ಇನ್ನೇನು ಹಾಕಲ್ಲ, ಪ್ರೋಟೀನ್ ಪೌಡರು, ಒಂಚೂರು ಬೆರೀಸ್ ಆತರ ಅಷ್ಟೇನೆ. ಮತ್ತೆ ಲಂಚ್ ಮಾಮೂಲಿ ಸುಮಾರು ಟೈಮ್ ಎಲ್ಲ ಮಾಮೂಲಿನೇ ನಮ್ದು. ಹುಳಿ ಇರ್ಬೋದು, ತವ್ವೆ ಇರ್ಬೋದು, ದಾಲು, ಚನಾ, ಯಾವ್ದ್ ಬೇಕಾದ್ರೂ ಮಾಡ್ಬೋದು. ರೈಸ್ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಅದು ಜಾಸ್ತಿ ಇರುತ್ತೆ. ಅಂಡ್ ದಿನಾ ಒಂದು ರಾಯ್ತಾ ಇದ್ದೇ ಇರತ್ತೆ. ಅಂದ್ರೆ ಬಿಕಾಸ್ ಮೊಸರು ಬೇಕು ಪ್ರೋಟೀನ್, ಅಂಡ್ ಮೊಸರು ಜೊತೆಗೆ ತರಕಾರಿನೂ ಬೇಕು ಅಂದ್ಬಿಟ್ಟು ಸಾಮಾನ್ಯವಾಗಿ ಇಲ್ಲ ಬೀಟ್ರೂಟ್ ಮೂಲಂಗಿ ಕಾಂಬಿನೇಷನ್, ಅಥವಾ ಮೂಲಂಗಿ ನವಿಲ್ ಕೋಸು, ಅಥವಾ ನವಿಲ್ ಕೋಸು ಸೌತೆಕಾಯಿ, ಹೀಗೆ ಒಂದ್ 2-3 ತರಕಾರಿದು ಕಾಂಬಿನೇಷನ್ ಮಾಡ್ಕೊಂಡು ರಾಯ್ತಾ ದಿನ. ಸೊ ಒಂದ್ ಪೋರ್ಷನ್ ಆಫ್ ರೈಸ್ಗೆ ಆತರ ಏನಾದ್ರು ಹುಳಿ ತವೆ ಆತರ ತಿಂದು ರಾಯ್ತಾ ಹಂಗೆ ತಿನ್ಬಿಡೋದು. ದಟ್ಸ್ ಅವರ್ ಜನರಲ್ ಸ್ಟ್ಯಾಂಡರ್ಡ್ ಇದು. ಬಟ್ ಚೇಂಜಸ್ ಮಾಡ್ತೈತಿ, ಯಾವತ್ತೋ ಒಂದಿನ ಪಾಸ್ತಾ ಮಾಡ್ಬೇಕು, ಯಾಕೆ ನಾವಿಬ್ರು ನಮ್ಗ ಮಧ್ಯಾಹ್ನ ಅನ್ನನೇ ಇರ್ಬೇಕು ಅನ್ನೋದೆಲ್ಲ ಏನು ಇಲ್ಲ. ಒಟ್ನಲ್ಲಿ ಆ ಟೈಮ್ ಫುಡ್ ಬೇಕು ಅಷ್ಟೇ. ಅನ್ನನೇ ಇರ್ಬೇಕು, ಇದೇ ಇರ್ಬೇಕು, ಅದೇ ಇರ್ಬೇಕು, ನಮ್ಮ ಊಟನೇ ಇರ್ಬೇಕು ಅಂತೆಲ್ಲ ಇಲ್ಲ. ಸೊ ಚೇಂಜಸ್ ಆಗ್ತಾ ಇರುತ್ತೆ. ಬಟ್ ಜನರಲ್ ಆಗಿ ಅದೇ ಮಾಡುದು. ಅಂಡ್ ರೈಸ್ ಸಾಮಾನ್ಯವಾಗಿ ವೈಟ್ ರೈಸ್ ಕಮ್ಮಿ, ಬ್ರೌನ್ ರೈಸ್ ಅಥವಾ ಕೀನ್ವಾ ಈ ತರದ್ದೆಲ್ಲ ಮಾಡ್ಕೊಳ್ಳೋದು ಜಾಸ್ತಿ, ಅಥವಾ ಸಮ್ಟೈಮ್ಸ್ ಬಾರ್ಲಿ, ಚೇಂಜಸ್ ಮಾಡ್ತಾ ಇರ್ತೀವಿ. ಅಂಡ್ ಮಧ್ಯಾಹ್ನ 3 ಗಂಟೆಗೆ ನಂದು ಒಂಥರ ಟೀ ಟೈಮ್. ಬೆಳಗ್ಗೆ ಎದ್ದ ತಕ್ಷಣ ಮಧ್ಯಾಹ್ನ 3 ಗಂಟೆಗೆ ಸಿಂಪಲ್ ಜಿಂಜರ್ ಟೀ ಬೇಕೇ ಬೇಕು. ಅಂದ್ರೆ ರೆಗ್ಯುಲರ್ ನಮ್ಮ ವಿತ್ ಮಿಲ್ಕೆ, ಬಟ್ ಜಿಂಜರ್ ಜಾಸ್ತಿ ಹಾಕೊಂಡು ಲೆಸ್ ಮಿಲ್ಕ್ ಅದ್ರ ಟೀ ಅಷ್ಟೇ. ಅಂಡ್ ಸಾಯಂಕಾಲ ಸಾಮಾನ್ಯ ಮುಂಚೆ ಎಲ್ಲ ಅದು ಇದು ಸ್ನಾಕ್ ಮಾಡ್ತಿದ್ವಿ. ಇತ್ತೀಚೆಗೆ ಏನ್ ಮಾಡ್ಕೊಂಡ್ಬಿಟ್ಟಿದೀನಿ, ಸ್ನಾಕ್ ಅಂತಾನು ಸ್ಯಾಲಡ್, ಅಂದ್ರೆ ಕಡ್ಲೆಕಾಳು ಹಾಕಿ ಸ್ಯಾಲಡ್, ಅಥವಾ ಕಡ್ಲೆಕಾಯಿ ಬೀಜದ್ದು, ಈ ತರ ಬೇರೆ ಬೇರೆ ತರದ ಸ್ಯಾಲಡ್ಸ್ ಮಾಡ್ತೀನಿ. ಸಾಮಾನ್ಯ ಡ್ರೆಸ್ಸಿಂಗು ಅಂಗಡಿಯಿಂದ ತರ್ಕೋಲ್ಲ, ನಾನೇ ಮಾಡ್ಕೊಂಡ್ಬಿಡೋದು. ಸೊ ಏನಾದ್ರು ಒಂದು ವಿತ್ ಪ್ರೋಟೀನ್, ಅಥವಾ ಸಮ್ ಟೈಮ್ಸ್ ಬರೀ ಟೋಫುನ ಸ್ಕಿಲೆಟ್ ಇದ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ತಿನ್ನೋದು, ಅಥವಾ ಪನೀರು ಯಾವ್ದಾದ್ರು. ಬಿಕಾಸ್ ಆ ತರ ಆದ್ರೆ ಏನಾದ್ರು ತರಕಾರಿನೂ ಹೋಗುತ್ತೆ, ಪ್ರೋಟೀನ್ ಹೋಗುತ್ತೆ ಅಂತ ಈವ್ನಿಂಗ್ ಸ್ನಾಕ್ ಜನರಲಿ ಹಂಗೆ ಮಾಡ್ಕೊಂಡ್ಬಿಡ್ತೀವಿ. ರಾತ್ರಿ ಯೂಶುವಲ್ ಚಪಾತಿ, ಸಮ್ಟೈಮ್ಸ್ ಉಪ್ಪಿಟ್ಟು, ಅವಲಕ್ಕಿ, ಯಾವ್ದಾದ್ರು ಸರಿ ಒಂದ್ ಸ್ವಲ್ಪ ಅಷ್ಟೇ. ಅದು by 7:15 ನಮ್ದು ಡಿನ್ನರ್ ಆಗೋಗುತ್ತೆ. 10 ಗಂಟೆ ಹೊತ್ತಿಗೆ ಮಲ್ಕೊಳ್ಳೋದು. ಸೊ ಅದೊಂಥರ ಅಷ್ಟೊತ್ತಿಗೆ ಸ್ವಲ್ಪ ಅಟ್ಲೀಸ್ಟ್ 2 hours ಇರ್ಬೇಕಂತ ಇರುತ್ತಲ್ಲ. ಸೊ ದಟ್ಸ್ ಅ ಸ್ಟ್ಯಾಂಡರ್ಡ್. ಚೀಟ್ ಡೇ ಅಂದ್ರೆ ಏನ್ ಮಾಡ್ತೀರಾ? ವಾಟ್ ಡು ಯು ಬಿಂಜ್ ಆನ್? ಫುಲ್ ಡಯಟ್ ಅಂತ ಮಾಡದೇ ಇರೋದ್ರಿಂದ ಚೀಟ್ ಡೇ ಅಂತಾನು ಹಂಗೇನು ಬರಲ್ಲ. ಸಮ್ಟೈಮ್ಸ್ ವೀಕ್ ಡೇನೆ ರೆಸ್ಟೋರೆಂಟ್ಗೂ ಹೋಗ್ತೀವಿ ಮಧ್ಯಾಹ್ನ ಲಂಚ್ಗೆ. ಬಟ್ ಏನಂದ್ರೆ ಆರ್ಡರ್ ಮಾಡೋದು. ಇವಾಗ ಫಾರ್ ಎಕ್ಸಾಂಪಲ್ ಅಂದ್ರೆ ಇಟಾಲಿಯನ್ ರೆಸ್ಟೋರೆಂಟ್ಗೆ ಆದ್ರೆ ಒಂದೇ ಆರ್ಡರ್ ಮಾಡಿದ್ರು ಸಾಕಾಗತ್ ನಮ್ಮಿಬ್ರಿಗೆ. ಅಥವಾ ಈವನ್ ಥಾಯ್ ಫುಡ್ ಹೋದ್ರೆ ಒಂದು ಕರಿ ಇದು ಆತರ ಹಂಗ್ ಶೇರ್ ಮಾಡ್ಕೊಂಡ್ಬಿಡ್ತೀವಿ. ಅವಾಗ ಮನೆಗ್ ತರೋಷ್ಟು ಇಲ್ಲ, ಪೋರ್ಷನ್ ಕಂಟ್ರೋಲ್ ಅಲ್ಲೇ ಆಗ್ಬಿಡತ್ತೆ. ಸೊ ಆತರ ನಮ್ ಚೀಟ್ ಡೇ ಅಂತಿಲ್ಲ. ಬಟ್ ವೀಕೆಂಡ್ಸ್ ಬಂದ್ರೆ ಫ್ರೆಂಡ್ಸ್ ಮನೆಯಲ್ಲಿ ಇಲ್ಲಿ ಸೇರಿದಾಗ ಒಂಚೂರು ಹೆಚ್ಚು ಕಮ್ಮಿ ಜಾಸ್ತಿ ಆಗ್ಬಿಡತ್ತು ಒಂದೊಂದ್ಸಲ. ಬಟ್ ದಟ್ಸ್ ಓಕೆ. ಇನ್ನೊಂದ್ 2 ಕಿಲೋಮೀಟರ್ ಜಾಸ್ತಿ ಓಡ್ಬಿಡೋದು, ಇಲ್ಲ 2 ಮೈಲಿ ಜಾಸ್ತಿ ಓಡೋದು ನೀವು? ಹಂಗೆ ಇದಾಗ್ಬಿಟ್ರೆ ಲೈಫ್ ವುಡ್ ಹ್ಯಾವ್ ಬೀನ್ ಈಸಿ. ಯಾವತ್ತು ವಿತೌಟ್ ಎನಿ ಥಾಟ್ ಸ್ವಲ್ಪ ತಿನ್ಬಹುದು ಅಂದ್ರೆ ಮ್ಯಾರಥಾನ್ ಓಡಿದ್ದೀನಿ ಅಷ್ಟೇ. ನಾಟ್ ಇವನ್ ಹಾಫ್ ಮ್ಯಾರಥಾನ್. ನೀವು ನಿಜವಾಗ್ಲೂ ಮ್ಯಾರಥಾನೇ ಓಡಿದ್ದಿನ ಸಾಕಷ್ಟು ಬರ್ನ್ ಮಾಡಿರ್ತೀವಿ. ದಟ್ ಡೇ ಯು ಕ್ಯಾನ್ ಡೆಫಿನೆಟ್ಲಿ ಅಫೋರ್ಡ್ ಟು ಈಟ್ ಅ ಲಾಟ್ ಮೋರ್ ಅಷ್ಟೇ. ಐಸ್ ಕ್ರೀಮು ಆತರ ಹಂಗೆ ಬೇಕು ಅನ್ಸಿ ಹೋಗೋದು ಕಮ್ಮಿ ನಾವು. ಐಸ್ ಕ್ರೀಮ್ ಎಲ್ಲ ಯಾರ ಜೊತೆನಾರು ಹೋಗೋದಿದ್ದೇ ಇರುತ್ತೆ. ಬಟ್ ಐಸ್ ಕ್ರೀಮ್ ಗಿಂತ ಹೆಚ್ಚಾಗಿ ನಮ್ಗೆ ಫ್ರೋಸನ್ ಯೋಗರ್ಟ್ ಇಸ್ ಮೋರ್ ಪಾಪ್ಯುಲರ್. ಅಂಡ್ ನಮ್ಗೆ ಅದು ತುಂಬಾ ಇಷ್ಟ. ಅದ್ರಲ್ಲೂ ನಮ್ಮ ಮನೆ ಹತ್ರನೇ ಒಂದು ನ್ಯೂಟ್ರಿಷನಲ್ ಯೋಗರ್ಟ್ ಅಂತ ನ್ಯೂಯೋ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ನಾವೇ ಎಷ್ಟ್ ಬೇಕೋ, ಸೊ ಅದು ಒಂದು ಒಳ್ಳೇದು. ಯಾಕಂದ್ರೆ ನಮ್ಗೆ ಎಷ್ಟ್ ಬೇಕೋ ಅಷ್ಟೇ ಹಾಕೊಂಡು ವೇಟ್ ಮೇಲೆ ಕೊಟ್ಟು ತಗೊಳೋದಲ್ಲ. ಸೊ ಕರೆಕ್ಟ್ ಆಗಿ ನೋಡ್ಕೊಂಡು ಹಾಕೊಳ್ತೀವಿ. ಅದು ನಮ್ಮ ಫೇವ್ರೆಟ್. ಯಾವಾಗ್ಲಾರು ಹೋಗ್ಬೇಕನ್ಸಿದ್ರೆ ಹೋಗಿ ತಿನ್ನೋದು. ಬಟ್ ಅದರ್ವೈಸ್
ನೀವ್ ಹೇಳಿದ್ರಿ ಈಗ ಒಂದು 20 ವರ್ಷದಿಂದ ಇಲ್ಲ 22 ವರ್ಷದಿಂದ ನೀವು ಹೆಲ್ತ್ ನ ಪ್ರಯಾರಿಟಿ ಮಾಡಿದೀರಾ ಅಂತ. ಬಟ್ ಈಗ ನಮ್ ಕೇಳಿಗರಿಗೆ ಹೇಳ್ಬೇಕು ಅಂದ್ರೆ ಮೆಡಿಕಲ್ ಚೆಕ್ಅಪ್ಗಳು ಹೌ ಇಂಪಾರ್ಟೆಂಟ್ ಇಸ್ ಇಟ್? ಯಾಕಂದ್ರೆ ನೀವ್ ಇದು ಮಾಡ್ತಿದ್ದೀರಾ, ಬಟ್ ಬ್ಲಡ್ ಟೆಸ್ಟ್ ಇರ್ಬೋದು ಇಲ್ಲ. ಹೌದೌದು, ಬೇಕೇ ಬೇಕು. ಯಾಕೆಂದ್ರೆ ನಾವ್ ಎಷ್ಟೇ ಇವೆಲ್ಲ ಮಾಡಿದ್ರು ಜೀನ್ಸ್ ಅಲ್ಲಿ ಬಂದಿದ್ರೆ ಅದನ್ನ ತಡಿಯಕ್ಕಂತೂ ಸಾಧ್ಯ ಇಲ್ಲ. ಸ್ವಲ್ಪ ಕಷ್ಟಪಟ್ರೆ ಅಂದ್ರೆ ಕರೆಕ್ಟ್ ಆಗಿ ಎಲ್ಲ ಪ್ಲಾನ್ ಮಾಡ್ಕೊಂಡು ನಡೆಸ್ತಾ ಇದ್ರೆ ಸ್ವಲ್ಪ ಪುಷ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಪೇರೆಂಟ್ಸ್ ಇದ್ರೆ ಪುಷ್ ಮಾಡ್ಬೋದು ವಿನಃ ಬರದೇ ಇಲ್ಲ ಅಂತ ಹೇಳಕ್ ಆಗಲ್ಲ, ಅದು ಗೊತ್ತೇ ಇರುತ್ತೆ. ಬಟ್ ನಾವೇ ಮುಂಚೆನೆ ಎಲ್ಲ ಚೇಂಜಸ್ ಮಾಡ್ಕೊಂಡ್ರೆ ಇಟ್ ಇಸ್ ಬೆಟರ್ ಅಂತ. ಬಟ್ ಹೆಲ್ತ್ ಚೆಕ್ಅಪ್ ಡೆಫಿನೆಟ್ಲಿ ಬೇಕು. ಯಾಕೆಂದ್ರೆ ಇವತ್ತು ಇತ್ತೀಚೆಗಂತೂ ಆಕ್ಚುಲಿ ತುಂಬಾ ಯಂಗ್ ಏಜ್ ಅಲ್ಲೇ ಎಲ್ಲ ಕೇಳ್ತಾ ಇದೀವಿ. ಸೊ ಅವೆಲ್ಲ ಜೆನೆಟಿಕ್ ಇರುತ್ತೆ, ಬಟ್ ಎಲ್ಲದಕ್ಕೂ ಒಂದು ಇದು. ಸೊ ಹೆಲ್ತ್ ಚೆಕ್ಅಪ್ ಖಂಡಿತ ಬೇಕಾಗತ್ತೆ. ಆಸ್ ಯು ಐ ಮೀನ್ 20s ಅಲ್ಲಿ ಇದ್ದಾಗ ಪ್ರಾಬ್ಲಿ ಯಾರು ಅಷ್ಟೇ ಕೆಡ್ಸ್ಕೊಳಲ್ಲ, ಬಟ್ ಈಗ ಆಕ್ಚುಲಿ ಅದನ್ನು ತಲೆ ಕೆಡ್ಸ್ಕೊಳ್ಳೋ ಕಾಲನೂ ಬಂದಿದೆ. ಬಿಕಾಸ್ ನಾನು ರೀಸೆಂಟ್ ಆಗಿ ಇಲ್ಲೇ ಬೆಂಗಳೂರಲ್ಲೇ ಪೇಪರ್ ಓದ್ತಿದ್ದಾಗ ನೋಡಿದ್ದೆ, ತೀರಾ ಚಿಕ್ಕ ವಯಸ್ಸಿನವ್ರಿಗೆ ಕಾಲೇಜ್ ಸ್ಟೂಡೆಂಟ್ಸ್ ಗೆ ಬ್ಲಡ್ ಪ್ರೆಷರ್ ಇದು ಎಲ್ಲ ಶುರುವಾಗ್ತದೆ ಅಂತ, ಬಿಕಾಸ್ ಆಫ್ ಸ್ಟ್ರೆಸ್ ಆರ್ ಇದು ಈಟಿಂಗ್ ಹ್ಯಾಬಿಟ್ಸ್ ಎಲ್ಲದು ಆಗತ್ತೆ. ಹಾಗಾಗಿ ಹೆಲ್ತ್ ಚೆಕ್ಅಪ್ ಖಂಡಿತ ವರ್ಷಕ್ಕೊಂದ್ಸಲ, ಚಿಕ್ಕ ವಯಸ್ಸಿನವ್ರು ಪ್ರಾಬ್ಲಿ 1 ವರ್ಷ 2 ವರ್ಷಕ್ಕೊಂದ್ಸಲನು ಮಾಡ್ಬೋದೇನೋ, ಬಟ್ ವರ್ಷಕ್ಕೊಂದ್ಸಲ ಒಂದು ರೆಗ್ಯುಲರ್ ಆಗಿ ಬ್ಲಡ್ ಚೆಕ್ ಎಲ್ಲ ಮಾಡ್ಸೋದು ಒಳ್ಳೇದು. ಡೆಫಿನೆಟ್ಲಿ ಹೆಲ್ಪ್ಫುಲ್. ಇಟ್ ವಿಲ್ ಗಿವ್ ಯು ಅನ್ ಐಡಿಯಾ ಅಷ್ಟೇ. ಕೊಲೆಸ್ಟ್ರಾಲ್ ನಂಬರ್ಸ್ ಅದೆಲ್ಲ. ಫಿಟ್ನೆಸ್ ಅಂದ್ರೆ ಏನು, ಹೆಲ್ದಿ ಆಗಿರೋದು. ಕೆಲವ್ರು ದಪ್ಪ ಇದ್ದ ತಕ್ಷಣ ಅವ್ರು ಫಿಟ್ ಅಲ್ಲ ಅಂತಲ್ಲ, ಅಥವಾ ತುಂಬಾ ಸಣ್ಣ ಇದ್ದವ್ರಿಗೆ ಕೊಲೆಸ್ಟ್ರಾಲ್ ಇಲ್ಲ ಅಂತಲ್ಲ. ಸೊ ಫಿಟ್ನೆಸ್ ಇಸ್ ಬೇಸಿಕಲಿ ಹ್ಯಾವಿಂಗ್ ಗುಡ್ ನಂಬರ್ಸ್ ಆಫ್ ದೋಸ್ ಎಲ್ಲ ಟೆಸ್ಟ್ ಗಳು ಮಾಡಿಸಿದ್ದು ಅಷ್ಟೇನೆ. ದಪ್ಪ ಸಣ್ಣಕ್ಕಿಂತ ಹೆಚ್ಚಾಗಿ ಅದು ಮುಖ್ಯ. ಅದ್ರ ಕಡೆ ನಾವು ಖಂಡಿತ ಗಮನ ಕೊಡ್ಲೇಬೇಕು. ಐ ಥಿಂಕ್ ಆ ರಿಪೋರ್ಟ್ ಕಾರ್ಡ್ ಇಸ್ ಫಾರ್ ಮೋರ್ ಇಂಪಾರ್ಟೆಂಟ್ ಆಫ್ಟರ್ ಲಿವಿಂಗ್ ಸ್ಕೂಲ್ ಅನ್ಸುತ್ತೆ. ಓ ಡೆಫಿನೆಟ್ಲಿ. ಆಮೇಲೆ ನೀವು 100ಕ್ಕಿಂತ ಹೆಚ್ಚು ಹಾಫ್ ಮ್ಯಾರಥಾನ್ ಮಾಡಿದೀರಾ, ಆಮೇಲೆ 30ಕ್ಕಿಂತ ಹೆಚ್ಚು ಮ್ಯಾರಥಾನ್ಗಳನ್ನ ಓಡಿದೀರಾ. ನಾನು ನಿಮ್ಗೆ ಮುಂಚೆನೆ ಹೇಳಿದೆ, ನನಗೂ ಇಟ್ಸ್ ಆನ್ ದ ಬಕೆಟ್ ಲಿಸ್ಟ್ ಮಾಡ್ಬೇಕು ಅಂತ. ಆಸ್ ಅ ಮ್ಯಾಟರ್ ಫ್ಯಾಕ್ಟ್ ಐ ಥಿಂಕ್ ನೆಕ್ಸ್ಟ್ ವೀಕೆಂಡ್ 21ನೇ ತಾರೀಕು ಸಿಡ್ನಿಲಿ ಇನ್ನೊಂದಿದೆ. ಈಗ ಫಾರ್ ಎಕ್ಸಾಂಪಲ್ ಸಂಬಡಿ ಹೂ ಇಸ್ ನಾಟ್, ಯಾಕಂದ್ರೆ ನನಗೆ ಗೊತ್ತು ಮ್ಯಾರಥಾನ್ ಅಲ್ಲಿ ಎಸ್ಪೆಷಲಿ ಐ ಥಿಂಕ್ ಆಫ್ಟರ್ ಪ್ರಾಬಬ್ಲಿ ಅರೌಂಡ್ 60-70% ಮಾರ್ಕ್ ಇಸ್ ವೆನ್ fatigue sort of fits in. So it's more a mental thing. Adanna neevu, I mean obviously you're a veteran anta itkolli, nimage you will probably it's a walk in the park or run in the park nimage. ಇಲ್ಲ marathon is definitely ಲೆಕ್ಕಕ್ಕೆ ತಗೊಂಡ್ರೆ it's 2 times the half marathon. But ಮೆಂಟಲ್ ಎಫರ್ಟ್ 3 times. ಇಟ್ಸ್ ಮೋರ್ ಆಫ್ ಮೆಂಟಲ್. ನೀವ್ ಹೇಳಿದ್ರಲ್ಲ ಹಂಗೆ ಒಂದು 20 ಮೈಲಿ ಹತ್ತಿಗಾಗ್ಲೇ ಯಾಕಪ್ಪ ಸೈನ್ ಅಪ್ ಮಾಡಿದೆ ಅಂತ ಅದು ಎಷ್ಟೇ ಟ್ರೈನ್ ಮಾಡಿದ್ರು ಅನ್ಸಕ್ ಶುರುವಾಗತ್ತೆ. ಇತ್ತೀಚೆಗೆ ನಾನು ಆಕ್ಚುಲಿ ಮ್ಯಾರಥಾನ್ಸ್ ಇವಾಗ ಸ್ವಲ್ಪ ಕಮ್ಮಿ ಮಾಡಿದೀನಿ, ಹಾಫ್ ಮೇಲೆ ಜಾಸ್ತಿ ಇದ್ ಮಾಡ್ತೀನಿ. ಹಾಫ್ ಇಸ್ ಸಮಥಿಂಗ್ ಡೂಯಬಲ್. ಅಂದ್ರೆ ಚಾಲೆಂಜ್ ಸ್ವಲ್ಪ ಅಫ್ಕೋರ್ಸ್ ಟ್ರೈನ್ ಅಂತೂ ಮಾಡ್ಲೇಬೇಕು. ಯಾವ್ದನ್ನು ಟ್ರೈನಿಂಗ್ ಇಲ್ದೆ ಇವತ್ತು ಹೋದೆ ಓಡ್ಬಿಟ್ಟೆ ಅಂದ್ರೆ ಖಂಡಿತ ಅದು ದೇಹಕ್ಕೂ ಒಳ್ಳೇದಲ್ಲ, ಅಂಡ್ ಅಡ್ವರ್ಸ್ ಎಫೆಕ್ಟ್ ಆಗ್ಬೋದು, ಅಂಡ್ ಮನಸ್ಗೂ ಹಿತವಾಗಲ್ಲ. ಯಾಕಂದ್ರೆ ಅದ್ ಮಾಡಿದಾಗ ತುಂಬಾ ಸೋರ್ನೆಸ್ ಇರುತ್ತೆ, ಹೆಲ್ತ್ ಅಪ್ಸೆಟ್ ಆಗುತ್ತೆ. ಸೊ ಇಟ್ಸ್ ನಾಟ್ ಎ ಗುಡ್ ಐಡಿಯಾ ಆಲ್ಸೋ. ಬಟ್ ಮ್ಯಾರಥಾನ್ಗೂ ತುಂಬಾ ಮನಸ್ಸು ಜಾಸ್ತಿ ಗಟ್ಟಿಬೇಕು. ಎವ್ರಿ ಇಯರ್ ನಾವ್ ಯಾವಾಗ್ಲೂ ಹೇಳ್ತಾ ಇರ್ತೀವಿ ಎಲ್ಲ ಕಡೆ, ಅದೇನಾಗುತ್ತೆ ಒಂದ್ ಮ್ಯಾರಥಾನ್ ಸೈನ್ ಅಪ್ ಮಾಡಿದಾಗ ಮಾಡಿ ಸುಮಾರು ಅದೇ ಹೇಳ್ದಂಗೆ 19-20 ಮೈಲಿ ಹೊತ್ತಿಗೆ ಯಾಕಾದ್ರೂ ಸೈನ್ ಅಪ್ ಮಾಡ್ತೋ, ನೆಕ್ಸ್ಟ್ ಇಯರ್ ನಾ ಖಂಡಿತ ಮಾಡಲ್ಲ ಅಂತ. ಮನೆಗೆ ಹೋಗೋತ್ತಿಗೆ ನೆಕ್ಸ್ಟ್ ಇಯರ್ಗೆ ಒಂದು ಆಫರ್ ಬಂದಿರುತ್ತೆ, ಇವತ್ತೇ ಸೈನ್ ಅಪ್ ಮಾಡಿದ್ರೆ ಇಷ್ಟು ಡಿಸ್ಕೌಂಟ್ ಇಲ್ಲ, ಸೊ ತಕ್ಷಣ ಸೈನ್ ಅಪ್ ಮಾಡ್ಬಿಡೋದು. ಸೊ ಇಟ್ಸ್ ಅ ವಿಶಿಯಸ್ ಸೈಕಲ್ ಅಂತಾರಲ್ಲ, ಹಂಗೆ ಹಾಫ್ ಮ್ಯಾರಥಾನ್ ಹಂಗ ಅನ್ಸಲ್ಲ ಮಾಡಿದಾಗ. ಲಾಸ್ಟ್ ಆರಾಮಾಗಿ ಏನೋ ಹತ್ರ ಓಕೆ 11ನೇ ಮೈಲಿ ಹೊತ್ತಿ ಒಂಚೂರು ಅನ್ಸಿದ್ರು ಮುಗಿಸ್ಬಿಡ್ಬೋದು. ಅದು ತುಂಬಾ ಮನಸ್ಸಿಗೆ ಇದಾಗಲ್ಲ, ಅಂದ್ರೆ ಟ್ರೈನಿಂಗ್ ಇದ್ರೆ. ಅಂದ್ರೆ ಪ್ರಿಪರೇಷನ್ ಡಿಫ್ರೆನ್ಸ್ ಏನು ಮೇಡಮ್, ಹಾಫ್ ಮ್ಯಾರಥಾನ್ ಮತ್ತೆ ಫುಲ್ ಮ್ಯಾರಥಾನ್? ಪ್ರಿಪರೇಷನ್ ಅಂದ್ರೆ ಅಫ್ಕೋರ್ಸ್ ಎರಡಕ್ಕೂ ಟ್ರೈನಿಂಗ್ ಬೇಕೇ ಬೇಕು. ವರ್ಕೌಟ್ಸ್, ಸ್ಟ್ರೆಂತ್ ಟ್ರೈನಿಂಗ್ ಇರ್ಬೋದು, ರನ್ನಿಂಗ್, ಅಂದ್ರೆ ಪ್ಲಾನ್ ಪ್ರಕಾರ ಮಾಡ್ಕೊಳ್ಳೋದು. ಬಟ್ ಮ್ಯಾರಥಾನ್ಗೆ ಏನಾಗುತ್ತೆ, ಜಾಸ್ತಿ ಓಡಬೇಕಾಗತ್ತೆ. ಇದರಲ್ಲಿ ಅಂದ್ರೆ ಎವ್ರಿ ವೀಕ್ ಮೈಲೇಜ್ ಜಾಸ್ತಿ ಆಗ್ತಾ ಹೋಗ್ಬೇಕಾಗತ್ತೆ. ಅಂಡ್ ಸಾಮಾನ್ಯ ಇವಾಗ ನಮ್ ಟ್ರೈನಿಂಗ್ ಪ್ರೋಗ್ರಾಮ್ ತಗೊಂಡ್ರೆ ಮಂಡೇ ವೆನ್ಸ್ಡೇ ಫ್ರೈಡೆ ನಾನ್ ಫಾಲೋ ಮಾಡೋದು. ಮಂಡೇ ವೆನ್ಸ್ಡೇ ಫ್ರೈಡೆ ಸ್ವಲ್ಪ ಕಾರ್ಡಿಯೋ ಅಂಡ್ ದೆನ್ ಜಿಮ್ ಅಲ್ಲಿ ಸ್ಟ್ರೆಂತ್ ಟ್ರೈನಿಂಗ್. ಬಟ್ ಟ್ಯೂಸ್ಡೇ ಥರ್ಸ್ಡೇ ಸ್ಯಾಟರ್ಡೇ ವಾಕರ್ ರನ್ ಹತ್ರ. Saturdays will be longer. That is how you train. Saturdays slower but longer miles ಮಾಡ್ಬೇಕು. ಹಂಗೆ ಟ್ರೈನ್ ಮಾಡ್ಕೊಳ್ಳೇಬೇಕು. ಸೊ ಒಂದ್ ಮ್ಯಾರಥಾನ್ ಮಾಡ್ಬೇಕು ಅಂದ್ರೆ ಒಂದು ಅಟ್ ಲೀಸ್ಟ್ 22 ಮೈಲಿ ಎಷ್ಟು ಓಡೋದು ಅಂದ್ರೆ ಇನ್ನೊಂದು ನಾನು ಹೇಳ್ಬೇಕಾಗಿರೋದು ಇಲ್ಲಿ. ಇವಾಗ ಎಷ್ಟೋ ಜನ ಹೇಳ್ತಾರೆ, ಅಯ್ಯೋ ನನ್ ಕೈಲಿ ಓಡಕ್ಕಾಗಲ್ಲ, ಸೊ ಅಷ್ಟು ಓಡ್ಬೇಕಾ ಅಂತ. ಇಲ್ಲ, ಯಾಕಂದ್ರೆ ಇವಾಗ ನಾನು ಅಷ್ಟು ಮ್ಯಾರಥಾನ್ಗಳು ಮಾಡಿದ್ರು ನಾನು ಫುಲ್ ಮ್ಯಾರಥಾನ್ ಓಡಲ್ಲ. ನಾನ್ ಫಾಲೋ ಮಾಡೋದು ಜೆಫ್ ಗ್ಯಾಲೋವೆ ಅಂತ ಒಬ್ರು, ಹಿ ರೀಸೆಂಟ್ಲಿ ಪಾಸ್ಡ್ ಅವೇ. ಅವರು ಸಾಕಷ್ಟು ಬುಕ್ಸ್ ಎಲ್ಲ ಬರ್ದಿದ್ದಾರೆ, ಅಲ್ಟ್ರಾ ರನ್ನರ್ ಅವರು. ಅವ್ರ ಮೆಥಡ್ ಏನಂದ್ರೆ ರನ್ ವಾಕ್ ರೇಷಿಯೋ. ರೇಷಿಯೋ ಏನೇ ಆಗಿರ್ಬೋದು, ನಿಮಗೆ ಏನ್ ಸೂಟ್ ಆಗುತ್ತೋ ಆತರ 30 ಸೆಕೆಂಡ್ ರನ್, 30 ಸೆಕೆಂಡ್ ವಾಕ್ ಮಾಡಿದವ್ರನ್ನು ನೋಡಿನೇ ಮಾಡಿ ಫಾಸ್ಟ್ ಆಗಿ ಮ್ಯಾರಥಾನ್ ಮುಗಿಸೋಂಥವ್ರು. ಸೊ
ನಾನು ಎಷ್ಟೋ ಸಲ ಮಾಡ್ತಿದ್ವಿ 4 minutes ರನ್ 1 minute ವಾಕ್. ಸೊ ಆ ತರದ್ದು ಮಾಡ್ಕೊಂಡಾಗ ಇಟ್ಸ್ ಬೆಟರ್. ಸೊ ಆ ತರ ಮಾಡ್ಬೇಕಷ್ಟೇ. ಹಾಗಾಗಿ ಯಾರ್ ಬೇಕಾದ್ರೂ ಮಾಡ್ಬೋದು, ಟ್ರೈನಿಂಗ್ ಬೇಕು ಅಷ್ಟೇ. ಸೊ ನೀವ್ ಯಾವ್ದು ಕಂಫರ್ಟಬಲ್ ಪೇಸ್ ಇಟ್ಕೊಂಡ್ರು ಆಗತ್ತೆ. 30 seconds 1 minute ಇದು ಗ್ರಾಜುಯಲ್ ಆಗಿ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಮಾಡ್ಕೊಂಡು ಅದನ್ನೇ ಫಾಲೋ ಮಾಡ್ಬೇಕು. ಈವನ್ ಆನ್ ರೇಸ್ ಡೇ ಎಲ್ಲ ಟ್ರೈನ್ ಮಾಡಿದೆ ಬಟ್ ರೇಸ್ ಡೇ ಫುಲ್ ಓಡ್ತೀನಿ ಅನ್ನೋದಕ್ಕಿಂತಾನು ಅವತ್ತು ಅದೇ ಪ್ಯಾಟರ್ನ್. ಆದ್ರೆ ವಾಕ್ ಅಂದ ತಕ್ಷಣ ಸ್ಲೋನು ಮಾಡೋ ಹಾಗಿಲ್ಲ. ವಾಕು ಪೇಸ್ ಅಲ್ಲೇ ಇರ್ಬೇಕು. ಅಂದ್ರೆ ನಿಮ್ ಹಾರ್ಟ್ ರೇಟ್ ತುಂಬಾ ಡ್ರಾಪ್ ಆಗ್ಲೂಬಾರ್ದು. ರನ್ ಮಾಡ್ತಾ ಏನ್ ಇನ್ಕ್ರೀಸ್ ಆಗಿರುತ್ತೋ ಅದು ತುಂಬಾ ಡ್ರಾಪ್ ಆಗ್ಲೂಬಾರ್ದು. ಸೊ ಆ ವಾಕ್ ಮಾಡ್ಬೇಕಾದ್ರೂ ಬ್ರಿಸ್ಕ್ ವಾಕೇ ಮಾಡ್ಬೇಕು. ಓನ್ಲಿ ಡಿಫ್ರೆನ್ಸ್ ಅಂದ್ರೆ ಜೆಫ್ ಗ್ಯಾಲೋವೆ ಪ್ರಕಾರ ನಾವು ರನ್ನಿಂಗ್ ಏನ್ ಮಸಲ್ಸ್ ಯೂಸ್ ಮಾಡ್ತೀವೋ ಅದು ವಾಕಿಂಗ್ ಮಸಲ್ಸ್ ಆರ್ ಡಿಫ್ರೆಂಟ್. ಸೊ ಒಂಥರ ಬ್ರೇಕ್ ಕೊಟ್ಟ ಹಂಗಾಗತ್ತೆ. ಸೊ ಯು ಡೂ ಬೆಟರ್ ಅಂತ. ನಾನು ಮುಂಚೆಯಿಂದನೂ ಅದೇ ಫಾಲೋ ಮಾಡ್ಕೊಂಡ್ ಬಂದಿರೋದು. ಈಗ ನನ್ನ ಹಸ್ಬೆಂಡ್ ಹಾಫ್ ಮ್ಯಾರಥಾನ್ ಎಲ್ಲ he'll do without walk. He can do. He's faster and he's done lot of ಇದು. ಸೊ ಮ್ಯಾನೇಜ್ ಮಾಡ್ಬೋದು. ಬಟ್ ನನಗೆ ಮುಂಚೆಯಿಂದನೂ ಇದೇ ವರ್ಕ್ ಆಗಿರೋದು. ಸೊ ನಾನು ವಾಕ್ ರನ್ ರೇಷಿಯೋ ಇಟ್ಕೊಂಡೇ ಮಾಡೋದು ಇವತ್ತಿನವರೆಗೂ. ನೀವು ಹೇಳಿದ್ರಿ ಅರೌಂಡ್ pretty much 7 days a week you're in the gym ಅಂತ. ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ಮೇಡಮ್ ಜಿಮ್ ಅಲ್ಲಿ? ಇಲ್ಲ 7 days ಇಲ್ಲಪ್ಪ. ನಾನು ಸಂಡೇಸ್ ಮಾತ್ರ I take Sundays usually it's a break day. Sundays ಏನು ಮಾಡಲ್ಲ. Okay. Yeah, ಅವತ್ತು ಒಂದು because your body also needs that kind of break. So ಒಂದಿನ ಬ್ರೇಕ್ ತಗೊಂಡೆ ತಗೋತೀವಿ. ಬಟ್ ಸಾಮಾನ್ಯವಾಗಿ ಏನಾಗುತ್ತೆ, ಈ ರೇಸ್ ಗಳಿಗೆ ಸೈನ್ ಅಪ್ ಮಾಡಿದಾಗ ಸಂಡೇಸ್ ಇರುತ್ತೆ. ಮೋಸ್ಟ್ ಆಫ್ ದ ರೇಸಸ್ ಸಂಡೇಸ್ ಆಗೋದು. ಅವಾಗ ಸ್ಯಾಟರ್ಡೆ ಬ್ರೇಕ್ ತಗೊಳ್ತೀವಿ ಅಷ್ಟೇ. ಅಂಡ್ ಜಿಮ್ ಅಲ್ಲಿ ನಾನು ಸ್ಟ್ರೆಂತ್ ಟ್ರೈನಿಂಗ್ ಹೋದಾಗ ಯೂಶಲಿ ಅಟ್ ಲೀಸ್ಟ್ ಒಂದು 2 hours ಟೈಮ್ ಸ್ಪೆಂಡ್ ಮಾಡ್ತೀನಿ. ಮಾಡಿ ಅಂದ್ರೆ ನಾನು ಈಗ ಆಕ್ಚುಲಿ ಚೇಂಜ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತೀನಿ ಈಗ ವಾಪಸ್ ಹೋದ್ಮೇಲೆ. ಇಲ್ಲಾಂದ್ರೆ ನಾನು ಏನ್ ಮಾಡ್ತೀನಿ, ಮಂಡೇ ವೆನ್ಸ್ಡೇ ಫ್ರೈಡೆ ಮಾತ್ರ ಮಾಡೋದ್ರಿಂದ ವೇಟ್ಸ್ ಫುಲ್ ಬಾಡಿ ವೇಟ್ ಮಾಡ್ಕೋತೀನಿ ಅವತ್ತು ವೇಟ್ಸ್. ಸೊ ಐ ಆಮ್ ಥಿಂಕಿಂಗ್ ಐ ಸ್ವಿಚ್ ದಟ್ ಅಂತ. ಅಂದ್ರೆ ಫೋಕಸ್ ಮಾಡಿ ಅಪ್ಪರ್ ಬಾಡಿ ಲೋವರ್ ಬಾಡಿ ಹತ್ರ ಸೆಪರೇಟ್ ಮಾಡ್ಕೊಂಡು ಎವ್ರಿ ಡೇ ಹೋಗೋಣ. ಅವಾಗ ಶಾರ್ಟರ್ ಡ್ಯೂರೇಷನ್ ಆಗುತ್ತೆ ಅಂಡ್ ಬೆಟರ್ ಅಂತ ಅನ್ಕೋತಿದ್ದೀನಿ. ಪ್ರಾಬ್ಲಿ ಐ ಡೂ ದಟ್ ಒನ್ಸ್ ಐ ಗೋ ಬ್ಯಾಕ್. ನಿಮ್ದು ವಾಕಿಂಗ್ ರನ್ನಿಂಗ್ ಡೇಸ್ ಎಷ್ಟು ಅವರ್ ಅಂತ ನೀವು? ಅದೇ ಮಂಡೇ ವೆನ್ಸ್ಡೇ ಫ್ರೈಡೇನು ಸ್ವಲ್ಪ ಮಾಡಿ, ಸ್ವಲ್ಪ ಜಿಮ್ ಅಲ್ಲಿ ಕಾರ್ಡಿಯೋ ಅದ್ ಮಾಡೇ ಮಾಡ್ತೀನಿ. ಬಟ್ ಟ್ಯೂಸ್ಡೇ ಥರ್ಸ್ಡೇ ಸ್ಯಾಟರ್ಡೇ ಎಲ್ಲ ಹೋದಾಗ ಟ್ಯೂಸ್ಡೇ ಥರ್ಸ್ಡೇ ಜನರಲಿ ಎನಿವೇರ್ ಬಿಟ್ವೀನ್ 5 miles to 8 miles ಅದ್ ಹೊರಟ್ಬಿಡ್ತೀವಿ. ಆಮೇಲೆ ಇವತ್ತು ಇನ್ನೊಂಚೂರು ಹೋಗೋಣ ಅನ್ಸುತ್ತೆ, ಹಂಗೆ ಅಷ್ಟ್ ಮಾಡ್ತೀವಿ. ಸ್ಯಾಟರ್ಡೇ ಸ್ವಲ್ಪ ಲಾಂಗರ್. ಅಂದ್ರೆ ಈಗ ನಿಮ್ಮ ಫಿಟ್ನೆಸ್ ರಿಜೀಮ್ ನೀವು ಪ್ರಿಪರೇಷನ್, ಯಾಕಂದ್ರೆ ಇಲ್ಲಿ ಯೂಶಲಿ ಏನಂತಾರೆ ಅಂದ್ರೆ 16 weeks ಯು ಕ್ಯಾನ್ ರನ್ ಹಾಫ್ ಮ್ಯಾರಥಾನ್ ಅಂತಾರೆ. 16 weeks ಅಲ್ಲಿ ಗೆಟಿಂಗ್ ಔಟ್ ಆಫ್ ದ ಕೌಚ್ ಇಟ್ ಸೆಲ್ಫ್ ಇಸ್ ಡಿಫಿಕಲ್ಟ್, ಯಾಕಂದ್ರೆ ಇಟ್ ಮೋರ್ ಮೆಂಟಲ್ ಥಿಂಗ್. ಈಗ ಅದು C to 5, C to 10 and all of those are there ಅಂತ. ಇವಾಗ ಏನ್ ಗೊತ್ತಾ, ಇವಾಗ ರೆಗ್ಯುಲರ್ ವರ್ಕೌಟ್ ಗೆ ಒಂದು ಹೇಳ್ತಾರೆ, ಅದೊಂದು ಹ್ಯಾಬಿಟ್ ಆಗ್ಬೇಕು. ಅಂದ್ರೆ ಇವಾಗ ನಾವು ದಿನ ಬೆಳಗಾಗೆದ್ದು ಬ್ರಷ್ ಮಾಡ್ಕೋತೀವಿ, ಮುಖ ತೊಳಿತೀವಿ ಅಂತ ಹೆಂಗೆ ನಮ್ದು ಒಂದು ಹ್ಯಾಬಿಟ್ಸ್ ಇರುತ್ತೋ, ಇದು ಅದೇ ತರ ಆಗ್ಬಿಟ್ರೆ ಇಟ್ಸ್ ಲೈಕ್ ಬ್ರಷಿಂಗ್ ಅನ್ನೋ ತರ. ಅಂದ್ರೆ ಅದೇ ಒಂದು ಹ್ಯಾಬಿಟ್ ಆಗ್ಬಿಟ್ರೆ ಅವಾಗ ಮಿಸ್ ಮಾಡಲ್ಲ. ಫ್ಯೂ ಡೇಸ್ ಕಷ್ಟ ಆಗತ್ತೆ. ಇವಾಗ ನಾನೇ ಇವಾಗ ಎವರೆಸ್ಟ್ ಬೇಸ್ ಕ್ಯಾಂಪ್ ಟ್ರೆಕ್ ಮುಗಿಸ್ಕೊಂಡ್ ಬಂದ್ಮೇಲೆನೆ ಒಂದು ಆಲ್ಮೋಸ್ಟ್ ನಾನ್ ಅನ್ಕೊಂಡಿದ್ದೆ 1 week ಬ್ರೇಕ್ ತಗೊಳ್ತೀನಿ, ಆಮೇಲೆ ವರ್ಕೌಟ್ ಮಾಡ್ತೀನಿ ಅಂತ. ಬಟ್ ಅದ್ ಹೆಂಗೋ ಆಗಿ ಆಲ್ಮೋಸ್ಟ್ ಮಂತ್ ಆಗೋಯ್ತು ಬ್ರೇಕ್. ಅದಾಗ್ಬಿಡತ್ತೆ. ಅಂಡ್ ಶುರು ಮಾಡಿದಾಗ ಅವಾಗ ಒಂದು ವಾರ 10 ದಿನ ಸ್ವಲ್ಪ ಕಷ್ಟ ಆಗತ್ತೆ. ಬಟ್ ನಾನೇನಂದ್ರೆ ಆ ತರ ಬ್ರೇಕ್ಸ್ ತಗೊಂಡಾಗ ಐ ಟೇಕ್ ಇಟ್ ಸ್ಲೋ. ನಾನ್ ಪುಷ್ ಮಾಡಕ್ ಹೋಗಲ್ಲ. ಒಂದ್ ವಾರ ಸುಮ್ನೆ ಲೈಟ್ ಆಗಿ ಐ ಸ್ಟಾರ್ಟ್ ಡೂಯಿಂಗ್ ದಟ್, ಸೊ ದಟ್ ಆ ಮೂವ್ಮೆಂಟ್ ಲೆಟ್ ಮಿ ಗೆಟ್ ಟು ದ ರಿದಮ್ ಅಂತ. ಆಮೇಲೆ ಐ ಸ್ಟಾರ್ಟ್ ಪುಷಿಂಗ್ ಅಷ್ಟೇ. ಅಲ್ಲಿವರೆಗೂ ಸ್ವಲ್ಪ ನಿಧಾನಕ್ಕೆ ಶುರು ಮಾಡ್ಕೋತೀನಿ. ಯಾಕೆ ಯಾವತ್ತು ಬಿಟ್ಟಾಗ ಒಂದೇ ಸಲ ಮಾಡಕ್ ಹೋದ್ರೆ ಅದು ಹರ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಗ್ರಾಜುಯಲ್ ಆಗಿ ರಿಪ್ಲೇಸ್ ಮಾಡ್ತೀನಿ ಅಷ್ಟೇ. ಸುಮನ್ ನಗರ್ಕರ್ ಅವರ ಎವರೆಸ್ಟ್ ಬೇಸ್ ಕ್ಯಾಂಪ್ ಜರ್ನಿ ಬಗ್ಗೆ ಈ ಸ್ಪಾನ್ಸರ್ ಸಂದೇಶ ಕೇಳದಾದ್ಮೇಲೆ ಕೇಳೋಣ. Hi, I'm AJ to tell you about Cactus Imaging, a printer like no other, with large format commercial printing of the highest quality for billboards, banners, vehicle wraps, street furniture, retail displays and interior signage, building wraps and hoardings, fabric printing and much more. Yes, 2RRR sponsor Cactus Imaging, a printer like no other. For further inquiry, go to cactusimaging.com.au. Cactus Imaging, a printer like no other. Do you know how to tell the difference between a genuine Australian banknote and a counterfeit one? Fake ones are currently being used across the North Shore and northern western suburbs, but they could be anywhere. So what should you do if you come across a banknote that you suspect is counterfeit? Well, there are 3 things. Store it, note it, and report it.
You are well within your rights to refuse to accept a banknote if you have concerns about it. But please remember, under no circumstances should you take actions that may jeopardise your safety or that of others. For more details, search counterfeit-detection-reference-guide.pdf. 2RR's breakfast programs have something for everyone. We've got news and points of view with Hendo on Monday Morning Matters, the goddess of groove, Natalie De Silva, on the Morning Mix. You can relax, jive or harmonise with Lacey in her morning cafe, go wild and unscripted with Chook's Morning Roost, and get your sports fix with AJ on the Morning Hit Up. 2RR mornings, 7am to 9am, Monday to Friday, on your local sound to the world, 2RR 88.5 FM. Part of Bendigo Bank, Community Bank Homebush and North Ryde invest in community outcomes. Radio 2RRR is dedicated to working with local youth through the broadcasting medium, as well as to assist adults who are on their rehabilitation journey. Without the significant support from the Community Bank Homebush and North Ryde, this initiative simply would not be possible. Support the bank that supports your community. Call, email or visit station sponsor Community Bank Homebush and North Ryde. Part of Bendigo Bank, the better big bank. ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ಈಗ ಈ ವಾರದ ಸುಮನ್ ನಗರ್ಕರ್ ಅವ್ರ ಜೊತೆ ಮಾಡಿದ ವಿಶೇಷ ಸಂದರ್ಶನ ಭಾಗ 2 ಕೇಳಿ. ನೀವು ಅದೇ EBC ಅಂದ್ರೆ, ಬಟ್ ನೀವು EBC ಅಂತ ಹೆಂಗ್ ಬಂತು? ಐ ಮೀನ್ ನೀವು ಮುಂಚೆ ಟ್ರೆಕ್ಗಳು ನೀವು ಮಾಡಿದೀರಾ, ಬಟ್ ಎಷ್ಟು ವರ್ಷದಿಂದ? ಬೇಕಾದಷ್ಟು ಮಾಡಿದ್ವಿ. ಇನ್ಫ್ಯಾಕ್ಟ್ ಪೆರೂದು ಒಂದು 10 years ಬ್ಯಾಕ್ ಏನೋ ನಾನು ನನ್ನ ಹಸ್ಬೆಂಡ್ ವಿತ್ ಸಮ್ ಗ್ರೂಪ್ ಆಫ್ ಫ್ರೆಂಡ್ಸ್ ಮಾಡಿದ್ವಿ ಪೆರೂನುವೆ. ಅದು 5 day 50 miles ಆ ತರದ ಟ್ರೆಕ್ ಅದು. ಅಂಡ್ ಟ್ರೆಕ್ ಅಲ್ಲಿ ಹೋಗ್ತಾ ಇರ್ತೀವಿ. ಇವಾಗ ನಾವಿರೋ ಊರು ಫಾಲ್ಸಮ್ ಅಂತ ಕ್ಯಾಲಿಫೋರ್ನಿಯಲ್ಲಿ. ಸೊ ಫಾಲ್ಸಮ್ ಅಲ್ಲಿ ವಿ ಹ್ಯಾವ್ ಅ ಫೇಸ್ಬುಕ್ ಗ್ರೂಪ್, ಫಾಲ್ಸಮ್ ಏರಿಯಾ ಹೈಕಿಂಗ್ ಕ್ರೂ ಅಂತ. ಸೊ ನಮ್ಮಲ್ಲಿ ಯಾರೋ ಒಬ್ರು ಪೋಸ್ಟ್ ಮಾಡ್ತಿರ್ತಾರೆ, ವಿ ಡೂ ರೆಗ್ಯುಲರ್ ಹೈಕ್ಸ್, ವಾರಕ್ಕೆ ಒಂದ್ಸಲ 2 ಸಲ ಆತರ ಹೈಕ್ಸು ಹೋಗ್ತಿರ್ತೀವಿ. EBCದು ಇವಾಗ ನೀವು ಹೇಳಿದ್ರಲ್ಲ ಫಸ್ಟ್ ಬಕೆಟ್ ಲಿಸ್ಟ್ ಅದು ಅಂತ, ನಾನು ಯಾವತ್ತು ಬಕೆಟ್ ಲಿಸ್ಟ್ ಇಟ್ಕೊಂಡಿರ್ಲಿಲ್ಲ. ಅಂದ್ರೆ ಯಾವತ್ತು ನನ್ನ ತಲೆಯಲ್ಲಿ ಎವರೆಸ್ಟ್ ಬೇಸ್ ಕ್ಯಾಂಪ್ ಐಡಿಯಾನೂ ಇರ್ಲಿಲ್ಲ. ಬಟ್ ಪೆರೂಗ್ ಹೋದಿಬ್ರು ಫ್ರೆಂಡ್ಸ್ ಲಾಸ್ಟ್ ಇಯರ್ ಡಿಸೆಂಬರ್ ಟೈಮಲ್ಲಿ ಅನ್ಸುತ್ತೆ, ಐ ಥಿಂಕ್ ಗುರುಗೆ ಕೇಳಿದ್ರು, ಹಿಂಗೆ ಅನ್ಕೋತಿದೀವಿ ಹೋಗೋಣ ಎವರೆಸ್ಟ್ ಬೇಸ್ ಕ್ಯಾಂಪ್ ಅಂತ. ಸೊ ಗುರು ಸ್ಟಾರ್ಟೆಡ್ ಹೋಗೋಣ ಅಂತ. ಬಟ್ ಅವಾಗ್ಲೂ ಇನಿಷಿಯಲಿ ನಾನು ತುಂಬಾ ಸ್ಕೆಪ್ಟಿಕಲ್ ಆಗಿದ್ದೆ. ಇಲ್ಲಪ್ಪ ನಾ ಬರಲ್ಲ ಬೇಡ, ನನ್ ತಲೆಯಲ್ಲಿ ಏನದಿಲ್ಲ, ಅಯ್ಯೋ ನಾನ್ ಎವರೆಸ್ಟ್ ಬೇಸ್ ಕ್ಯಾಂಪ್ಗೆಲ್ಲ ಬರಲ್ಲ, ನೀ ಹೋಗ್ಬಾ ಅಂತಾನೆ ಅಂದೆ. ಬಿಕಾಸ್ ನನಗೆ ಅಫ್ಕೋರ್ಸ್ ಐ ನ್ಯೂ ಐ ಕುಡ್ ಮ್ಯಾನೇಜ್ ದಿ ಡಿಸ್ಟೆನ್ಸ್. ಅಂದ್ರೆ ದಿನ ಒಂದು 5 kilometers ಇರುತ್ತೋ, ಒಂದಿನ ಅಂತೂ 14 kilometers ಏನೋ ಇತ್ತು, ಅದೆಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತ ಗೊತ್ತಿತ್ತು. ಬಟ್ ಅಟ್ ದಟ್ ಆಲ್ಟಿಟ್ಯೂಡ್ ಅಂಡ್ ಅದೊಂದು ಪ್ಲಸ್ ಇರಕ್ಕೆಲ್ಲ ಹೇಗಿರತ್ತೋ ನನ್ಗೆ ಅದೆಲ್ಲ ಒಂದ್ ಸ್ವಲ್ಪ ಕನ್ಸರ್ನ್ಸ್ ಇತ್ತು. ಸೊ ನಾನು ಐ ವಾಸ್ ನಾಟ್ ವೆರಿ ಕೀನ್. ಬಟ್ ಆಮೇಲೆ ಹಿಂಗೆ ಗ್ರೂಪ್ ಜೊತೆ ಎಲ್ಲ ಹೈಕ್ ಮಾಡ್ತಾ ಈ ವಿಷಯಗಳು ಮಾತಾಡ್ತಾ ಎಲ್ಲ ಆದಾಗ ಒಂದಿನ ಅನಿಸ್, ಓಕೆ ನಾನು ಸೈನ್ ಅಪ್ ಮಾಡೇ ಬಿಡೋಣ, ನೋಡೋಣ ಏನಾಗತ್ತೆ ಅಂತ. ಆಮೇಲೆ ಐ ಸೆಡ್ ಎಸ್ ಅಂತ ಅಷ್ಟೇ. ದೆನ್ ಒಂಥರ ಚೆನ್ನಾಗಿ ವರ್ಕೌಟ್ ಆಯ್ತು. ನಾವೇ ಒಂದು 10 ಜನ ಫ್ರೆಂಡ್ಸ್, ಅಂದ್ರೆ US ಇಂದ ಒಂದು 7 ಜನ, ಇಲ್ಲಿಂದ ಒಂದು 3 ಜನ ಎಲ್ಲ ಸೇರ್ಕೊಂಡು ಒಟ್ಟಿಗೆ ಹೋದ್ವಿ. ಎಲ್ರು ಕನ್ನಡದವರೇ ಇದ್ವಿ. ಸೊ ಕನ್ನಡದಲ್ಲೇ ಮಾತಾಡ್ಕೊಂಡು ತರಲೆ ಮಾಡ್ಕೊಂಡು ಒಂಥರ ಚೆನ್ನಾಗಿ ಆಯ್ತು ಅದು. ಆಮೇಲೆ ಇವಾಗ EBC ಎಕ್ಸ್ಪೀರಿಯನ್ಸ್ ಬಂದ್ರೆ 130 kilometer 12 ದಿನ ಅನ್ಸುತ್ತೆ ನೀವು ಇದ್ ಮಾಡಿದ್ದು. ಆಕ್ಚುಲಿ 9 days ಟ್ರೆಕ್. ಬಿಕಾಸ್ ನಾವು ವಾಪಸ್ ನಡೆದ್ರೆ 12 days ಮೇಲೆ ಆಗತ್ತೆ. ನಾವು ಎವರೆಸ್ಟ್ ಬೇಸ್ ಕ್ಯಾಂಪ್ ಹೋದ್ಮೇಲೆ ವಾಪಸ್ ಬಂದಿದ್ದು ಹೆಲಿಕಾಪ್ಟರ್ ಅಲ್ಲಿ. ನಾವು ಅದನ್ನ ಮುಂಚೆನೆ ಆಪ್ಟ್ ಮಾಡ್ಕೊಂಡಿದ್ವಿ, ಅದು ಅಡಿಷನಲ್ ಇದು. ಬಟ್ ಬಿಕಾಸ್ ಅದು US ಇಂದಾನು ಎಲ್ಲ ಫ್ರೆಂಡ್ಸ್ ಬಂದಿದ್ರಲ್ಲ, ಸೊ some had to get back to work. So another ಅಂದ್ರೆ ವಾಪಸ್ ಬರಕ್ಕೆ ಮತ್ತೆ ಇನ್ನು 3-4 days ಅಂದ್ರೆ ಇನ್ನು ಎಕ್ಸ್ಟೆಂಡ್ ಆಗತ್ತೆ ಅಂದ್ಬಿಟ್ಟು we decided to take the helicopter back. ಹಂಗಾಗಿ ಎವರೆಸ್ಟ್ ಬೇಸ್ ಕ್ಯಾಂಪ್ಗೆ ಹೆಲಿಕಾಪ್ಟರ್ ಬರುತ್ತೆ. ಅಲ್ಲಿಂದ ಇಬ್ಬಿಬ್ರನ್ನೇ ಪಿಕ್ ಮಾಡಿ ಫೆರಿಶೆ ಅಂತ ಒಂದ್ ಜಾಗಕ್ಕೆ ಬರುತ್ತೆ. ಅಲ್ಲಿಂದ 5 ಜನ ಕರ್ಕೊಂಡೋಗಿ ಲೂಕ್ಲಾಲ್ ಬಿಡ್ತಾರೆ. ಸೊ ದಟ್ ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ. ಬಟ್ ಏನಂದ್ರೆ ದಟ್ಸ್ ವೆದರ್ ಡಿಪೆಂಡೆಂಟ್. ಸೊ ನಾವ್ ಇನ್ಫ್ಯಾಕ್ಟ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಹೋಗಿದ್ದ ದಿನ ಬೆಳಗಾಗಿತ್ತು. ಪ್ರೀವಿಯಸ್ 2 days ಇಟ್ ವಾಸ್ ಕಂಪ್ಲೀಟ್ಲಿ ಕವರ್ಡ್ ಎಲ್ಲ ಇತ್ತು.
ಬಟ್ ನಾವು ಬೇಸ್ ಕ್ಯಾಂಪ್ ಹೋದ ದಿನ ತುಂಬಾ ಕ್ಲಿಯರ್ ಆಗಿತ್ತು. ಆದ್ರೂ ಲೂಕ್ಲಾ ಕಡೆ ಎಲ್ಲ ವೆದರ್ ಚೆನ್ನಾಗಿಲ್ಲ ಅಂತ ವಿ ವರ್ ಸ್ಟಿಲ್ ಇನ್ ಡೌಟ್. ಅಂಡ್ ಆಪ್ಷನ್ ಇದ್ದಿದ್ದು ಅವಾಗ ವಾಕೇ ಮಾಡ್ಬೇಕು ಅನ್ನೋದು. ಅಯ್ಯೋ ಏನ್ ಮಾಡೋದು ಅಂತ ಒಂಥರ ನಾಟ್ ವೆರಿ ಶ್ಯೂರ್, ಅಯ್ಯೋ ಮತ್ತೆ ವಾಪಸ್ ಹೋಗ್ಬೇಕಲ್ಲ ಅಂತ. ಲಕಿಲಿ ದಟ್ ವಿಂಡೋ ಓಪನ್ಡ್ ಅಪ್, ಒಂದ್ ಸ್ವಲ್ಪ ಹೆಲಿಕಾಪ್ಟರ್ಸ್ ಬರೋಂಗಾಯ್ತು. ಆಲ್ಮೋಸ್ಟ್ ನಮ್ ಗ್ರೂಪ್ ಅಲ್ಲಿ ಎಲ್ಲರೂ ಹೋದ್ವಿ. ಇಬ್ರು, ನನ್ನ ಹಸ್ಬೆಂಡ್ ಮತ್ತೆ ಇನ್ನೊಬ್ಬ ಫ್ರೆಂಡ್ ಮತ್ತೆ ನವೀನ್ ಮಲೇಶ್ ಅಂತ ಆರ್ಗನೈಸರ್ ಟ್ರೆಕ್ಟೋಮ್ಯಾನ್ಸ್ ಅವರು, ನಾವಿಷ್ಟ ಜನ, ಅವ್ರು 3 ಜನ ಉಳ್ಕೊಂಡಿದ್ರು. ಅಷ್ಟ್ರಲ್ಲಿ ಮತ್ತೆ ವೆದರ್ ಚೇಂಜ್ ಆಯ್ತು. ಅವಾಗ ವಿವರ್ ಲೈಕ್ ನಾವೆಲ್ಲ ಬಂದ್ಬಿಟ್ಟಿದ್ವಿ ಈ ಕಡೆಗೆ. ಅವ್ರು ಬರಕ್ ಆಗತ್ತೋ ಇಲ್ವೋ ಅಂತ ಒಂಚೂರು ಡೌಟ್ ಇತ್ತು. ಲಕ್ಕಿಲಿ ಇನ್ನೊಂದ್ ಹೆಲಿಕಾಪ್ಟರ್ ಬರೋಷ್ಟು ವೆದರ್ ಪರ್ಮಿಟೆಡ್ ಇದು ಆಯ್ತು. ಸೊ ಬರಕ್ ಆಯ್ತು ಅಷ್ಟೇ. EBC ಒಂದು ಡೇ 1 to day 9 ನಿಮ್ಮ ವಾಟ್ ಯುವರ್ ಕೋರ್ ಮೆಮೊರೀಸ್ ಅದ್ರ ಬಗ್ಗೆ ಮಾತಾಡ್ಬೋದಾ? ನಿಮ್ಗೆ ಏನು ಆಬ್ವಿಯಸ್ಲಿ ಡೇ 1 there's a lot of enthusiasm. Day 2 your muscles are like, oh my god, I need to do this, ಇಡೀ ದಿನ ಮಾಡ್ಬೇಕು. ಏನಾಯ್ತಂದ್ರೆ I don't know if it's because of regular training or anything, but ಯಾರಿಗ್ ಮಸಲ್ ಸೋರ್ನೆಸ್ ಅದೆಲ್ಲ ಅಷ್ಟ ಅನ್ಸಿಲ್ಲ. ದೋ ದ ಟ್ರೆಕ್ ಇಟ್ ಸೆಲ್ಫ್ ವಾಸ್ ಡಿಫಿಕಲ್ಟ್. ಅಂದ್ರೆ ಹತ್ತೋದು ಇಳಿಯೋದು ಅನ್ಈವನ್ ಸರ್ಫೇಸಸ್ ತುಂಬಾ ಕಷ್ಟ ಆಗ್ತಿತ್ತು. ಫಸ್ಟ್ ಡೇನೆ ಅವರು ಆಕ್ಚುಲಿ ಶಾರ್ಟ್ ಹೈಕ್ ಅಂದ್ರು, ಬಟ್ 5 hours ಮೇಲ್ ಆಯ್ತು. ಅಂಡ್ ಸೆಕೆಂಡ್ ಡೇ ಅಂತೂ ಬೆಳಗ್ಗೆ 8 ಶುರು ಮಾಡಿದಕ್ಕೆ ಸಾಯಂಕಾಲ 5 ನಡೆದಿದೀವಿ. ಅಂಡ್ ತುಂಬಾ ಹತ್ತೋದು ಇಳಿಯೋದು ಕಾನ್ಸ್ಟೆಂಟ್ ಇದ್ದೇ ಇತ್ತು. ಆದ್ರೆ ವಾಪಸ್ ಹೋದ್ಮೇಲೆ ಸುಸ್ತು ಅಥವಾ ಇದು ಅದನ್ನಿಸ್ತಿರ್ಲಿಲ್ಲ. ಬಟ್ ಏನಂದ್ರೆ ಗ್ರಾಜುಯಲ್ ಆಗಿ ಆಲ್ಟಿಟ್ಯೂಡ್ ಜಾಸ್ತಿ ಆಗ್ತಾ ಹೋದಂಗು ಡೈಜೆಷನ್ ಕಮ್ಮಿ ಆಗೋದು ಅದೆಲ್ಲ ಆಡ್ ಆಗ್ತಾ ಹೋಯ್ತಷ್ಟೇ. ಬಟ್ ಮಸಲ್ ಸೋರ್ನೆಸ್ ಅಂತ ಯೋಚನೆ ಮಾಡಿದ್ರೆ ಆಕ್ಚುಲಿ ಆತರ ಅನ್ನಿಸ್ಲೇ ಇಲ್ಲ ಅನ್ಬೇಕು. ಸೆಕೆಂಡ್ ಡೇ ಸ್ವಲ್ಪ ಕಷ್ಟ ಆಯ್ತು ಎಲ್ಲ ಇದ್ರು, ಏನೋ ತರ ಹೋಗಿ ನೆಕ್ಸ್ಟ್ ಡೇ ಹೇಳಕ್ಕಾಗಲ್ಲಪ್ಪ ಮೈಕೈ ಎಲ್ಲ ನೋವು ಅನ್ನೋ ತರದ್ ಫೀಲಿಂಗ್ ಯಾವತ್ತೂ ಬರ್ಲಿಲ್ಲ. ಬಟ್ ಡೈಜೆಷನ್ ಇಶ್ಯೂಸ್ ಇತ್ತು, ಬೇರೆ ತರದ್ ಚಾಲೆಂಜಸ್ ಅಷ್ಟೇನೆ. ಅಂದ್ರೆ ಸೊ ಮೆಮರೀಸ್ ಅಂತ ಹೇಳಿದ್ರೆ ಫಸ್ಟ್ ಡೇ ವಾಸ್ ಓಕೆ 5 hours. ಬಟ್ ಅವತ್ತೇ ಶುರು ಮಾಡಿದ ಸ್ವಲ್ಪ ಹೊತ್ತಲ್ಲೇ ಮಳೆ ಶುರುವಾಯ್ತು. ಸೊ ತಕ್ಷಣ ಪಾಂಚ್ ಹಾಕೊಂಡು ಆ ಮಳೆ ನಡೆಯೋದು ಅದೆಲ್ಲ ಅನುಭವಗಳು. ಬಟ್ ಸೆಕೆಂಡ್ ಡೇ ವಾಸ್ ವೆರಿ ಹಾರ್ಡ್. ಅಂಡ್ ಅವಾಗ ಅವ್ರು ಹೇಳಿದ್ದು ಸೆಕೆಂಡ್ ಡೇ ಮಾತ್ರ ಹಾರ್ಡ್ ಅಂತ. ಬಟ್ ಅದು ಸುಳ್ಳು ಅಂತ ಆಮೇಲೆ ಗೊತ್ತಾಯ್ತು. ಆಮೇಲೆ ಅಕ್ಲಿಮಟೈಸೇಷನ್ ಅಂತ ಥರ್ಡ್ ಡೇ ನಾಮ್ಚೆ ಬಜಾರ್ ಅಲ್ಲಿ ಥರ್ಡ್ ಡೇ ಅಕ್ಲಿಮಟೈಸೇಷನ್, ಬಿಕಾಸ್ ಅದ್ ಒಂದ್ ಲೆವೆಲ್ಗೆ ಹೋಗ್ತೀವಲ್ಲ ಇದರಲ್ಲಿ. ಸೊ ಅಕ್ಲಿಮಟೈಸೇಷನ್ ಡೇ, ರೆಸ್ಟ್ ಡೇ ಅಂತ. ರೆಸ್ಟ್ ಡೇ ಅಂದ್ರೆ ನಾವೇನೋ ಓಕೆ ಅಂದ್ರೆ ಇಲ್ಲ ರೆಸ್ಟ್ ಅಂದ್ರೆ ಯು ಕೆನ್ ನಾಟ್ ಸ್ಲೀಪ್, ಮಧ್ಯಾಹ್ನ ಮಲಗೋದು ಅವೆಲ್ಲ ಚಾನ್ಸೇ ಇಲ್ಲ. ಒಂದ್ ಶಾರ್ಟ್ ಹೈಕ್ ಹೋಗ್ ಬರ್ಬೇಕು. ಬೇಸಿಕಲಿ ರೆಸ್ಟ್ ಡೇ ಅಂದ್ರೆ ಒಂದು 2 hours ಹೋಗೋದು, ಇನ್ನೊಂದ್ ಸ್ವಲ್ಪ ಹೈಯರ್ ಎಲಿವೇಶನ್ಗೆ ವಾಪಸ್ ಬಂದು ಕೆಳಗಡೆ ಎಲಿವೇಶನ್ ಅಲ್ಲಿ ಇರ್ಬೇಕು. ಬಟ್ ಮಧ್ಯಾಹ್ನ ವಾಪಸ್ ಬಂದ್ರು ಮಲಗೋ ಹಂಗಿಲ್ಲ, ಮಧ್ಯಾಹ್ನ ರಾತ್ರಿನೇ ಮಲಗಬೇಕು. ಸೊ ಬೇಸಿಕಲಿ ರೆಸ್ಟ್ ಡೇ ಅನ್ನಕ್ಕಿಂತ ಅಕ್ಲಿಮಟೈಸೇಷನ್ ಅಂತಾನೆ ಹೇಳೋದು ಇಸ್ ಮಚ್ ಬೆಟರ್. ಬಟ್ ಅವ್ರು ಹೇಳ್ತಾ ಇದ್ದಿದ್ ರೆಸ್ಟ್ ಡೇ ಅಂತ. ಆಮೇಲೆ ಇನ್ನೊಂದ್ ನಾವು ಹೇಳ್ತಾ ಇದ್ದಿದ್ದು, ಅವರು ನಾಳೆ ತುಂಬಾ ಈಸಿಯಾಗಿರುತ್ತೆ ಅಂದ್ರೆ ಆತರ ಫ್ಲಾಟ್ ಅದು ಕೋರ್ಸ್ ಅಂತೆಲ್ಲ. ಅದಕ್ಕೆ ನಾವ್ ಆಮೇಲೆ ಹೇಳಕ್ ಮಾಡಿದ್ವು ಅದ್ ನೇಪಾಳಿ ಫ್ಲಾಟ್ ಅಷ್ಟೇ. ಫ್ಲಾಟ್ ಅಂತಂದ್ರು ಸುಮಾರೆಲ್ಲ ಹತ್ತದು ಇಳಿಯೋದೇನೆ, ಯಾವ್ದು ಈಸಿ ಅಂತ ಯಾವ್ದಿನೂ ಇರ್ಲಿಲ್ಲ. ಅಂಡ್ 4 ದಿನ ಫಸ್ಟ್ ತುಂಬಾ ಚೆನ್ನಾಗಿತ್ತು. ಅಂದ್ರೆ ಸುತ್ತಲೂ ನೋಡಕ್ ತುಂಬಾ ಚೆನ್ನಾಗಿತ್ತು, ಹಸಿರಿತ್ತು, ರೋಡೋಡೆಂಡ್ರನ್ ಸೀಸನ್, ಸೊ ತುಂಬಾ ಹೂ ಬಿಟ್ಟಿತ್ತು, ಆತರ ಎಲ್ಲ ಚೆನ್ನಾಗಿತ್ತು. ಬಟ್ ನೀವು ಆಸ್ ಯು ಗೋ ಹೈಯರ್ ಏನು ಬೆಳೆಯಕ್ ಸಾಧ್ಯ ಅಲ್ವಲ್ಲ. ಸೊ ಆಲ್ಪೈನ್ ಮೆಡೋಸ್ ಆ ಒಂದು ಇದು ಬಂದ್ಬಿಡತ್ತೆ. ಆಮೇಲೆ ಬರೀ ರಾಕ್ಸ್, ಡ್ರೈ ವೆದರ್, ಸುತ್ತಲೂ ನೋಡಿದ್ರೆ ಎಲ್ಲೆಲ್ಲೂ ಡ್ರೈ ಅಂಡ್ ರಾಕ್ಸ್, ಸಿಕ್ಕಾಪಟ್ಟೆ ರಾಕ್ಸ್. ಸೊ ಅದು ನನಗೆ ಪರ್ಸನಲಿ ಐ ಮೀನ್ ಇಟ್ಸ್ ಡೆಫಿನೆಟ್ಲಿ ಅನ್ ಎಕ್ಸ್ಪೀರಿಯನ್ಸ್. ಬಟ್ ಲಾಸ್ಟ್ 3 days ಅದನ್ನೇ ನೋಡ್ತಾ ಇದ್ದಾಗ ಏನಪ್ಪಾ ಇದು ಅನ್ನೋ ಅನ್ಸ್ಬಿಡತ್ತೆ. ಗ್ಲೇಷಿಯರ್ಸ್, ಆ ರಾಕ್ಸ್, ಬರೀ ರಾಕ್ಸ್ ನೋಡಿ ಅಂಡ್ ಅಲ್ಲೂ ಅಫ್ಕೋರ್ಸ್ ಹತ್ತೋದು ಇಳಿಯೋದೇ ತಾನೆ, ಆ ರಾಕ್ಸ್ ಹತ್ಕೊಂಡು ಹೋಗೋದು. ಅದ್ ನೋಡಿದಾಗ ಅಯ್ಯಪ್ಪ ಅನ್ಸೋ ಹಂಗ ಆಯ್ತು. ಅಂದ್ರೆ ಆ ಬ್ಯೂಟಿ ಫಸ್ಟ್ ನೋಡ್ಬಿಟ್ಟು ಆಮೇಲೆ ಈ ತರದ್ ನೋಡಿದಾಗ ಡ್ರೈ ಇದ್ರಲ್ಲಿ ಸ್ವಲ್ಪ ಅದು ಕಷ್ಟ. ಇದು ಯಾವ್ದು ಫುಡ್ ಎಲ್ಲ ನಿಮಗೆ ಏನ್ ಪ್ರಾಬ್ಲಮ್ ಆಯ್ತಾ? ಐ ಮೀನ್ ಆಬ್ವಿಯಸ್ಲಿ ಆಲೂಗಡ್ಡೆ ಫುಡ್ ಬೇಸಿಕಲಿ ದೇ ರೆಕಮೆಂಡ್, ಅಫ್ಕೋರ್ಸ್ ಬೇರೆ ನೂಡಲ್ಸ್ ಅದು ಇದು ಎಲ್ಲ ಸಿಗುತ್ತೆ. ಬಟ್ ದೇ ರೆಕಮೆಂಡೇಶನ್ ಇಸ್ ದಾಲ್ ಬಾತ್ ಅಂತ. ದಾಲ್ ಬಾತ್ ಪವರ್ 24 hour ಅಂದ್ಬಿಡ್ತಾರಲ್ಲಿ. ಅಂದ್ರೆ ಬೇಸಿಕಲಿ ಅಲ್ಲಿಗೆ ಬೇಕಾದ್ರೆ ಆ ತರದ ಕಾರ್ಬ್ಸ್, ಅಂದ್ರೆ ನಾರ್ಮಲ್ ಆಗಿ ನಾವ್ ಅಷ್ಟು ಆಲೂಗಡ್ಡೆನೆ ತಿಂದಿರಲ್ಲ. ಆಲೂಗಡ್ಡೆ ಕೆಟ್ಟದೇನಲ್ಲ, ಆದ್ರೆ ಅಷ್ಟೊಂದು ತಿಂದಿರಲ್ಲ ಬಿಕಾಸ್ ಹೈ ಆನ್ ಸ್ಟಾರ್ಚ್ ಅಂಡ್ ಇದು ಅಂತ. ಬಟ್ ಅಲ್ಲಿ ರೈಸು, ದಾಲು, ಆಲೂಗಡ್ಡೆದು ಒಂದು ಬೇಕ್ಡ್ ಆಲೂಗಡ್ಡೆ, ಐ ಮೀನ್ ಜಸ್ಟ್ ಬಾಯ್ಲ್ಡ್. ಆಮೇಲೆ ಹಸಿರು ಅಂದ್ರೆ ಸೊಪ್ಪಿನ ಬೇಯಿಸಿ ಒಂದು ಪಲ್ಯ ತರ ಮಾಡಿರೋರು. ಸೊ ಬೇಸಿಕಲಿ ಇದು ಸ್ಟ್ಯಾಂಡರ್ಡ್ ಮೀಲ್ ಇರ್ತಿತ್ತು. ಬೇರೆ ಸಿಕ್ಕರು ನಾವು ತಿಂತಿರ್ಲಿಲ್ಲ, ಬಿಕಾಸ್ ಇದು ಅವ್ರು ಅಷ್ಟು ರೆಕಮೆಂಡ್ ಮಾಡ್ಮೇಲೆ ಅಲ್ಲಿ ಇದಕ್ಕೆ ಇದೇ ಬೆಟರ್ ಅಂದ್ಬಿಟ್ಟು ದಾಲ್ ಬಾತ್ ತಿಂತಾ ಇದ್ವಿ. ಸೊ ಫಸ್ಟ್ 2 days ಒಂಥರ ಚೆನ್ನಾಗೂ ಅನ್ನಿಸ್ತಾ ಇತ್ತು. ಜಾಸ್ತಿ ಇನ್ನೊಂದ್ಸಲ ಕೇಳಿ ಬಡ್ಸೋರು, ಕೇಳಿ ಹಾಕ್ಸ್ಕೊಂಡು ನಾವು ತಿಂತಿದ್ವಿ. ಆಮೇಲೆ ಡೈಜೆಷನ್ ಕಮ್ಮಿ ಆಗ್ತಾ ಹೋಯ್ತು. ಸೊ ಆಮೇಲೆ 3rd 4th day ಹೊತ್ತಿಗೆ
ಅನ್ನನೂ ಬೇಡ ಅನ್ಸಕ್ ಶುರುವಾಯ್ತು. ಸೊ ಒಂಚೂರ್ ಬರೀ ದಾಲ್ ಸೂಪ್ ತರ ತಗೊಂಡು ಒಂಚೂರ್ ಬರೀ ಆಲೂಗೆಡ್ಡೆ ತಿನ್ನೋದು ಅದನ್ನು ಮಾಡಿದ್ವಿ. ಸ್ಟಿಲ್ ಡೈಜೆಷನ್ ಕಮ್ಮಿ ಆಗುತ್ತೆ. ಯೂಶಲಿ ನಾವು ಹೈಕ್ ಎಲ್ಲ ಹೋದಾಗ ಮಧ್ಯ ಏನೋ ಅದು ಇದು ಸ್ನಾಕ್ಸ್ ಅಂದ್ರೆ ನಟ್ಸ್ ತಿನ್ನೋದಾಗ್ಲಿ ಏನೋ ಮಾಡ್ತಿದ್ವಿ. ಬಟ್ ಇಲ್ಲಿ ಏನು ಬೇಕು ಅಂತಾನೆ ಅನಿಸಲ್ಲ. ನೀರೊಂದು ಬಲವಂತವಾಗಿ ಒಂದು 3-4 ಲೀಟರ್ ಕುಡಿಲೇಬೇಕಿತ್ತು, ಸೊ ಕುಡಿತಿದ್ವಿ. ಅದರ್ವೈಸ್ ಬೇರೆ ಏನು ಬೇಕು ಅಂತಾನೆ ಅನಿಸ್ತಿಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಡ್ತಿದ್ವಿ, ಮಧ್ಯಾಹ್ನ ಒಂಚೂರು ಊಟ ಎಲ್ಲಾದ್ರೂ, ಮತ್ ಸಾಯಂಕಾಲ ಹೋದ್ಮೇಲೆ ಊಟ, ಅಷ್ಟ್ ಬಿಟ್ರೆ ಬೇರೆ ಮಧ್ಯದಲ್ಲಿ ಏನು ಬೇಕು ಅನ್ನೋ ಫೀಲಿಂಗೇ ಇರ್ತಿರ್ಲಿಲ್ಲ. ಆಮೇಲೆ ಅಂತೂ ಲಾಸ್ಟ್ 3 days ಐ ಥಿಂಕ್ ಬರೀ ಸೂಪ್ ಕುಡ್ಕೊಂಡಿದ್ವಿ, ಜಸ್ಟ್ ಪ್ಲೇನ್ ಸೂಪ್. ಅದು ಕೂಡ ಒಂಥರ ಡೈಜೆಸ್ಟ್ ಆಗೋದು ಕಷ್ಟ. ಅದು ಸೊ ಏನು ಬೇಕು ಅನ್ನಿಸ್ತಿರ್ಲಿಲ್ಲ, ವಿಚ್ ಇಸ್ ನಾಟ್ ಗುಡ್. ಅಂದ್ರೆ ಅಷ್ಟು ನಡೆಯೋದಕ್ಕೆ ದೇಹಕ್ಕೆ ಬೇಕು, ಬಟ್ ಅಲ್ಲಿ ಆಗ್ತಿರ್ಲಿಲ್ಲ, ಅದು ತಗೋಬೇಕು ಅನ್ನಿಸ್ತಾ ಇರ್ಲಿಲ್ಲ ಅಷ್ಟೇ. ಅದೇ ಡೇ 8 ಐ ಮೀನ್ ಆಬ್ವಿಯಸ್ಲಿ ಅವರು ದೇಸೆ ಕಾಲಪತ್ತರ್ ಅನ್ಸತ್ತಲ್ಲ, ಅದು ಡೇ 8 ಇಸ್ ಕಾಲಪತ್ತರ್. ಸೊ ನಾವು ಕಾಲಪತ್ತರ್ಗೆ ಹೋಗ್ಲಿಲ್ಲ, ಬಿಕಾಸ್ ಅದು ಕಾಲಪತ್ತರ್ಗೆ ಮೇನ್ಲಿ ಹೋಗೋದೇ ಅಲ್ಲಿಂದ ಎವರೆಸ್ಟ್ ವ್ಯೂ ಚೆನ್ನಾಗಿರುತ್ತೆ, ಸನ್ಸೆಟ್ ಇರ್ಬೋದು ಅಥವಾ ಸನ್ ರೈಸ್ ಇರ್ಬೋದು, ವ್ಯೂ ತುಂಬಾ ಚೆನ್ನಾಗಿರುತ್ತೆ ಅಂತ. ಬಟ್ ನಾವು ಕಾಲಪತ್ತರ್ಗೆ ಹೋಗ್ಬೇಕಾದಾಗ ಆ 2 ದಿನಾನು ಪೂರ್ತಿ ಕವರ್ ಆಗಿತ್ತು, ಸ್ಕೈ ಏನು ಕಾಣಿಸ್ತಾನೆ ಇರ್ಲಿಲ್ಲ. ಸೊ ನೋ ಪಾಯಿಂಟ್ ಇನ್ ಗೋಯಿಂಗ್ ಅಂತ. ಮಳೆ ಬರ್ತಿತ್ತು, ಸ್ನೋ ಆಗ್ತಿತ್ತು, ಅಂಡ್ ಏನು ಕಾಣಿಸ್ದೇ ಇದ್ದಾಗ ಹೋಗಿ ಏನು ಅರ್ಥ ಇಲ್ಲ. ಬಿಕಾಸ್ ಅಲ್ಲಿ ಹೋಗೋದಂತೂ ಬೇಸಿಕಲಿ ಟು ಕ್ರಾಸ್ 18,000 feet ಅಂಡ್ ಸಿ ದಿ ಗೆಟ್ ದಿ ವ್ಯೂ ಅಂತ. ಸೊ ಅದಾಗಲ್ಲ ಅಂದ್ಮೇಲೆ ಇನ್ನೇನು ಅಂದ್ಬಿಟ್ಟು ವಿ ಡಿಸೈಡೆಡ್ ನಾಟ್ ಟು ಗೋ ಅಷ್ಟೇ. ಓಕೆ, ನಿಮ್ಗೆ ಅದೇ ಇವಾಗ 5,500 ಮೀಟರ್ EBC ನೋಡಿದ್ರೆ ನಿಮ್ಗೆ ಏನ್ ಅನ್ನಿಸ್ತು? ಐ ಮೀನ್ ವಾಟ್ ವಾಸ್ ದ ಫೀಲಿಂಗ್? ಹೇಳ್ದಂಗೆ ನಾನು ವಿ ರಿಯಲಿ ಗಾಟ್ ಲಕ್ಕಿ. ನಾವು ಬೇಸ್ ಕ್ಯಾಂಪ್ ಹೋಗಿದ್ದ ದಿನ ಮಾತ್ರ ಸ್ಕೈ ಫುಲ್ ಕ್ಲಿಯರ್ ಆಗಿ, ಇದು ಎವರೆಸ್ಟ್ಗೆ ಏನಂತಾರೆ ಅಂದ್ರೆ ಶೈ ಮೌಂಟನ್ ಅಂತಾರೆ. ಅದು ಪರ್ವತದ ಐ ಮೀನ್ ಪ್ರಪಂಚದ ಅತಿ ಎತ್ತರದ ಮೌಂಟನ್ ಇದಾದ್ರೂ ಅದೆಲ್ಲೋ ಹಿಂದೆ ಕಾಣುತ್ತೆ. ಅಂದ್ರೆ ಅದಷ್ಟು ಇದಾಗಿದೆ, ಸೊ ಕಾಣೋದೇ ತುಂಬಾ ಕಷ್ಟ. ಅದು ಯಾವಾಗ್ಲೂ ಕ್ಲೌಡ್ಸ್ ಕವರ್ ಆಗಿರತ್ತೆ. ಅಂಡ್ ಇದು ದೊಡ್ಡ ಇದನ್ನು ಫೀಲಿಂಗೇ ಬರಲ್ಲ, ಕಾಣೋದೇ ಇಲ್ಲ. ಆ ತರದ್ದು ಒಂದು ಜೈಗಾಂಟಿಕ್ ಅನ್ನೋ ಒಂದು ಫೀಲಿಂಗ್ ಬರಲ್ಲ. ನಾವ್ ಹೋಗಿದ್ ದಿನ ಕಾಣಿಸ್ತು, ಅಂದ್ರೆ ಹಿಂದೆನೆ ಅಫ್ಕೋರ್ಸ್ ಅದು ಹಿಂದೆ ಒಂದ್ ಕಡೆ ಸ್ವಲ್ಪ ಮೋಡದಲ್ಲಿ ಕವರ್ ಆದ್ರೂ ನಮ್ಗೊಂದ್ ವ್ಯೂ ಕೊಡ್ತು. ಎಷ್ಟೋ ಜನ ಇನ್ಫ್ಯಾಕ್ಟ್ ಹೇಳಿದ್ರು ನಿಮ್ಗಿಲ್ಲ ಎವರೆಸ್ಟ್ ಬೇಸ್ ಕ್ಯಾಂಪ್ ಇಂದ ಕಾಣಲ್ಲ ಅಂತ. ಕಾಣುತ್ತೆ, ಬಟ್ ಅದು ತುಂಬಾ ಹಿಂದೆ ಇದೆ. ಸೊ ಅದು ಕ್ಲಿಯರ್ ಆಗಿದ್ದಾಗ ಮಾತ್ರ ಕಾಣಕ್ ಸಾಧ್ಯ. ಅದು ಕಾಣಿಸ್ತು. ಅದ್ ಬಿಟ್ರೆ ನಮ್ಗೆ ನಾಮ್ಚೆ ಬಜಾರ್ ಅಲ್ಲಿ ಇದಕ್ ಹೋದಾಗ ಎವರೆಸ್ಟ್ ವ್ಯೂ ಹೋಟೆಲ್ ಅಂತಿದೆ, ಅಲ್ಲೇ ಫಸ್ಟ್ ಲುಕ್ ಸಿಗೋದು ಎವರೆಸ್ಟ್. ಐ ಮೀನ್ ಅಲ್ಲಿ ಹೋದಾಗ ಬೇಸ್ ಕ್ಯಾಂಪ್ಗೆ ಇನ್ನೊಂದು ಏನಂದ್ರೆ ಅಲ್ಲಿ ಎವರೆಸ್ಟ್ ಬೇಸ್ ಕ್ಯಾಂಪ್ ವಿಲೇಜ್ ಇತ್ತು. ಅಂದ್ರೆ ಈ ವರ್ಷದ ಸಮಿಟರ್ಸ್ ಎಲ್ಲ ಅಲ್ಲಿ ಟೆಂಟ್ ಹಾಕಿರ್ತಾರಲ್ಲ, ದಟ್ ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಂದ್ರೆ ಅದು ಎವ್ರಿ ಇಯರ್ ರೀಬಿಲ್ಡ್ ಆಗುವಂಥದ್ದು. ಬಿಕಾಸ್ ಅಲ್ಲಿ ಬೇಸ್ ಕ್ಯಾಂಪ್ ಅಲ್ಲಿ ಅಲ್ಲಿಂದ ತಾನೆ ಅವರು ಸಮಿಟ್ ಶುರು ಮಾಡೋದು. ಹಾಗಾಗಿ ತುಂಬಾ ಟೆಂಟ್ಸ್ ಇತ್ತು. ಸುಮಾರು ಅದೆಷ್ಟೋ ಕಂಟ್ರೀಸ್ ಇಂದ ಒಂದು ಈ ವರ್ಷದ ಪರ್ಮಿಷನ್ 400 ಜನ ಆತರ ಏನೋ ಇದ್ದಿದ್ದು ಅನ್ಸುತ್ತೆ. ಜೊತೆಗೆ ಅವ್ರ ಶೆರ್ಪಾಗಳು, ಬೇರೆ ಫೆಸಿಲಿಟೀಸ್ ಎಲ್ಲ ರೀತಿ ಇದ್ದು ತುಂಬಾ ಜನ ಇದ್ರು. ಆ ಒಂದು ನೋಡುವಂತ ಒಂದು ಅವಕಾಶ. ಅಂಡ್ ಅದನ್ನ ನೆನ್ಸ್ಕೊಂಡ್ರೆ ಆ ಸಮಿಟರ್ಸ್ ಅದ್ ಹೆಂಗೆ ಮಾಡ್ತಾರಪ್ಪ, ನಮ್ಗೆ ಇದಕ್ಕೆ ಸಾಕಾಗತ್ತೆ, ಹೆಂಗ್ ಸಾಧ್ಯ ಅನ್ಸುತ್ತೆ. ಬಟ್ ಅದೇ ಬೇರೆ ಪ್ರಪಂಚ. ಸೊ ನಿಮಗೆ ಇದು ಯಾವ್ದು ಡೈಮಾಕ್ಸ್ ಆತರ ಏನೋ ಟ್ಯಾಬ್ಲೆಟ್ಸ್ ಕೊಟ್ಟಿದಾರ ತಗೊಂಡ್ಬೇಕು? ನಾವು ತಗೋತಾ ಇದ್ವಿ, ಡೈಮಾಕ್ಸ್ ತಗೋತಾ ಇದ್ವಿ. ಕೆಲವ್ರು ತಗೊಳಲ್ಲ, ನಮ್ ಗ್ರೂಪ್ ಅಲ್ಲಿ ಆಕ್ಚುಲಿ ಒಬ್ರು ತಗೊಳ್ಳಿಲ್ಲ. ಬಟ್ ನಾವು ಕಠ್ಮಂಡುವರೆಗೂ ತಗೊಂಡ್ಬಿಟ್ವಿ. ಎವ್ರಿ ಡೇ ಟ್ವೈಸ್ ಅ ಡೇ ತಗೊಳ್ತಾ ಇದ್ವಿ. ಬಿಕಾಸ್ ಅದು ಜನರಲಿ ಡಾಕ್ಟರ್ಸ್ ಹೇಳ್ತಾನೆ. ನನ್ನ ಡಾಕ್ಟರ್ ಫ್ರೆಂಡ್ ಕೇಳಿದ್ದೆ, ಹಿಂದೆ ಒಂದ್ಸಲ ಆತರ ಆಲ್ಟಿಟ್ಯೂಡ್ ಸಿಕ್ನೆಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಆದ್ಮೇಲಂತೂ ತಗೊಳ್ಳೋದೇ ಬೆಟರ್ ಅಂತ. ಸೊ ನಮಗ್ ಪೆರುಗ್ ಹೋದಾಗ್ಲೂ ಆಗಿತ್ತು, ಅವಾಗ ತಗೊಂಡಿರ್ಲಿಲ್ಲ, ಡೈಮಾಕ್ಸ್ ಶುರು ಮಾಡಿರ್ಲಿಲ್ಲ. ದೆನ್ ವಿ ಹ್ಯಾಡ್ ದಟ್ ಆಲ್ಟಿಟ್ಯೂಡ್ ಸಿಕ್ನೆಸ್. ಈ ಸಲ ಆತರ ಚಾನ್ಸ್ ತಗೊಳ್ಳಿಲ್ಲ. ಸೊ ನೀವು ಅದೇ ಸೊ ಡೈಮಾಕ್ಸ್ ಇಂದ ನಿಮ್ಗೆ ಏನು ತೊಂದರೆ ತರ ಆಗ್ಲಿಲ್ಲ? ಅದೇ ಅದು ಇನಿಷಿಯಲಿ 1 or 2 days ಒಂಚೂರು ಟಿಂಗ್ಲಿಂಗ್ ಇರುತ್ತೆ ಅಷ್ಟೇ ಫಿಂಗರ್ ಟಿಪ್ಸ್ ಅಲ್ಲಿ. ಬಟ್ ಮೇಜರ್ ಪ್ರಾಬ್ಲಮ್ ಅಂತ ಏನಾಗ್ಲಿಲ್ಲ. ಅಂಡ್ ನೀರ್ ತುಂಬಾ ಹೈಡ್ರೇಟ್ ಮಾಡ್ಕೋಬೇಕು ಅಂತಿರೋದು. ಅಂಡ್ ನಾವು ಚೆನ್ನಾಗಿ ನೀರ್ ಕುಡಿಲೇಬೇಕಿತ್ತು. ದಿನ ನಮ್ಮ ಗೈಡ್ ಚೆಕ್ ಮಾಡೋರು ಇವತ್ತು ಎಷ್ಟು ನೀರ್ ಕುಡಿದ್ರಿ ಏನು ಅಂತ. ಸೊ ಅದ್ ಕುಡಿತಾನೆ ಇದ್ವಿ. ಹಾಗಾಗಿ ಬೇರೆ ಏನು ಅನ್ನಿಸ್ಲಿಲ್ಲ ಆಕ್ಚುಲಿ ಡೈಮಾಕ್ಸ್ ತೊಂದರೆ ಆಗ್ಲಿಲ್ಲ. I mean, it's an amazing achievement, madam. Firstly, thank you. I mean, as I said, you know, a lot of people dream about doing that. ನಾನು ಅದೇ ರಿಸರ್ಚ್ ಮಾಡ್ತಿದ್ದೆ. ಈಗ 30 ವರ್ಷ ಆಯ್ತಂತೆ ಇದು EBC ಓಪನ್ ಆಗಿ. 30 ವರ್ಷದಲ್ಲಿ 2 ಲಕ್ಷಕ್ಕಿಂತ ಕಡಿಮೆ ಜನ ಹೋಲ್ ವರ್ಲ್ಡ್. ಸೊ ಎಲ್ಲ ನೋಡಿದ್ರೆ 1% ಅನ್ಕೊಂಡಿದ್ದೆ. So I mean, that is what Co-Pilot tells me. ಸೊ ಇವಾಗ ಭಾರತದಲ್ಲಿರ್ಬೋದು ಇಲ್ಲ ಬೇರೆ ದೇಶಗಳಲ್ಲಿರ್ಬೋದು, ಇವಾಗ ಯಾರು EBC ಪ್ಲಾನ್ ಮಾಡ್ಬೇಕು ಅಂದ್ರೆ ನೀವು ವಾಟ್ ಇಸ್ ಇಟ್ ದಟ್ ಯು ವುಡ್ ಆಕ್ಚುಲಿ ಅಡ್ವೈಸ್ ದೆಮ್? ಇವಾಗ ಇಸ್ ದೇರ್ ಸಮಥಿಂಗ್ ದಟ್
ಯು ಮೇ ಹ್ಯಾವ್ ಡನ್ ಡಿಫ್ರೆಂಟ್ಲಿ ಈ ತರ? ಪ್ರಾಬ್ಲಿ ಸ್ಟೇರ್ ಮಾಸ್ಟರ್ ನಾನು ಇನ್ನೊಂಚೂರು ಜಾಸ್ತಿ ಮಾಡ್ಬೋದಿತ್ತು ಅನ್ಸುತ್ತೆ, ಸ್ಟೇರ್ ಕೇಸ್ ಸ್ಟೇರ್ ವರ್ಕ್ಔಟ್ಸ್. ಬಟ್ ಬೇಸಿಕಲಿ ಯಾರೇ ಮಾಡ್ಬೇಕು ಅಂತಿದ್ರು ಒಂದೇನಂದ್ರೆ ನೀವು ಫಿಸಿಕಲ್ ಫಿಟ್ನೆಸ್ ಕಡೆ ಗಮನ ಕೊಟ್ಟು ಮಾಡ್ಲೇಬೇಕು. ಪ್ರಿಪ್ರೇಷನ್ ಬೇಕೇ ಬೇಕು. ಅಂದ್ರೆ ರೆಗ್ಯುಲರ್ ಆಗಿ ಹೈಕ್ಸ್ ಹೋಗೋದಾಗ್ಲಿ, ಸ್ಟೇರ್ ವರ್ಕ್ಔಟ್ ಮಾಡೋದು, ಸ್ಟ್ರೆಂತ್ ಟ್ರೈನಿಂಗು ಅದೆಲ್ಲ ಮಾಡ್ಲೇಬೇಕು. ಬಟ್ ಆಲ್ಟಿಟ್ಯೂಡ್ ಗೆ ಟ್ರೈನ್ ಮಾಡ್ಕೊಳಕ್ ಆಗಲ್ಲ. ಅದು ನೀವ್ ಅಲ್ಲಿ ಹೋದಾಗ್ಲೇ ನಿಮ್ಮ ಬಾಡಿ ಹೇಗ್ ರೆಸ್ಪಾಂಡ್ ಮಾಡತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ ಅಷ್ಟೇ. ಅದನ್ನ ಏನು ಮಾಡಕ್ ಸಾಧ್ಯ ಅಲ್ಲ ಯಾರು. ಅಂಡ್ ಇವತ್ತ ನನಗೇನು ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ಹೋದಾಗೆ ಆಗಲ್ಲ ಏನು ಅಂತಾನು ಹೇಳಕ್ ಆಗಲ್ಲ. ಸೊ ಅದಕ್ಕೆ ನಾವೇನು ಪ್ರಿಪೇರ್ ಮಾಡ್ಕೊಳಕ್ ಆಗಲ್ಲ. ಇನ್ಫ್ಯಾಕ್ಟ್ ನಾವು ಹೋಗ್ಬೋದಿತ್ತು, ನಮ್ಮ ಮನೆ ಹತ್ರ ಅಲ್ಲಿ ಲೇಕ್ ಟಾಹೋ ಅಂತಿದೆ, ವಿಚ್ ಇಸ್ ಐ ಥಿಂಕ್ ಅಲ್ಲಿ ಹೈಯೆಸ್ಟ್ ಹೋಗ್ಬೇಕಂದ್ರೆ 14 ಹೋಗ್ಬೋದು. ಬಟ್ ನಾವ್ ಸ್ನೋ ಸೀಸನ್, ಸೊ ಅದು ಮಾಡಕ್ ಆಗ್ಲಿಲ್ಲ. ಬಟ್ ಮಾಡಿದ್ರು ಸೇಮ್ ಅಲ್ಲಿ ಹೆಲ್ಪ್ ಆಗ್ತಿತ್ತು ಅಂತಾನು ಏನಿಲ್ಲ. ಅದರಿಂದ ಬೇಸಿಕಲಿ ಚೆನ್ನಾಗಿ ವರ್ಕೌಟ್, ಹೈಕ್ಸ್ ಒಂದಿಷ್ಟು ಮಾಡೋದು. ಬಿಕಾಸ್ ಹೈಕಿಂಗ್ ಇಸ್ ವೆರಿ ಡಿಫ್ರೆಂಟ್ ದ್ಯಾನ್ ವಾಕಿಂಗ್ ಆರ್ ರನ್ನಿಂಗ್. ಅಂದ್ರೆ ಹೈಕಿಂಗ್ ಅಂದ್ರೆ ಅನ್ಇವನ್ ಸರ್ಫೇಸಸ್, ಮೇಲೆ ಹತ್ತು ಇಳಿ ಎಲ್ಲ ಇರುತ್ತಲ್ಲ. ಸೊ ಅದಕ್ಕೆ ಹೈಕ್ಸೇ ಹೋಗೋದು ಒಳ್ಳೇದು. ಅಂಡ್ ಸ್ಟೇರ್ ವರ್ಕೌಟ್ ಬಿಕಾಸ್ ಲಂಗ್ಸ್ ಓಪನ್ ಅಪ್ ಆಗುತ್ತೆ, ಇನ್ನು ಒಂಚೂರು ಹೆಲ್ಪ್ ಆಗತ್ತೆ ಅಂತ. ಸೊ ಅದು ನಾನು ಇನ್ನೂ ಒಂಚೂರು ಮಾಡ್ಬೋದಿತ್ತೇನೋ ಅನ್ಸುತ್ತೆ. ಬಟ್ ನಾನು when I'm actually at the gym, I mean in 45 minutes ನಾನು ಕಾರ್ಡಿಯೋ ಯೂಶಲಿ ಮಾಡೋದು. I'm comfortable 45 minutes ಅಲ್ಲಿ. ಬಟ್ ನಾನು ಸ್ಟೇರ್ ವರ್ಕೌಟ್ ಹೋದ್ರೆ ಐ ಕಾಂಟ್ ಲಾಸ್ಟ್ 5 minutes. ಹೌದು, ಸ್ಟೇರ್ ವರ್ಕೌಟ್ ಇಸ್ ಹಾರ್ಡ್. ಇಟ್ ಇಸ್ ವೆರಿ ವೆರಿ ಹಾರ್ಡ್. ಹೌದು ಹೌದು. ಅದು ನೀವು ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡ್ಬಿಟ್ರೆ ಅಂತೂ ತುಂಬಾನೇ ತುಂಬಾ ಕಷ್ಟ. ಸೊ ಸ್ಟೇರ್ ವರ್ಕೌಟ್ ಜಿಮ್ಗೆ ಹೋಗಿ ಮಾಡ್ಬೇಕು ಅಂತಾನು ಇಲ್ಲ. ಮನೆ ಮೆಟ್ಲು ಹತ್ತಿ ಇಳಿದು ಮಾಡಿದ್ರು ಆಯ್ತು. ಸೊ ಒಂದ್ 10 ಮಾಡೋದು, 10 ಸಲ, ಆಮೇಲೆ 20 ಸಲ, ಹಾಗೆ ಗ್ರಾಜುಯಲ್ ಇನ್ಕ್ರೀಸ್ ಮಾಡ್ಕೋತಾ ಹೋಗ್ಬೇಕಷ್ಟೇ. ಬೇಸಿಕಲಿ ವರ್ಕೌಟ್ ರೆಗ್ಯುಲರ್ ಅಷ್ಟೇ. ಬಟ್ ನಿಮ್ಗೆ ಇದು ಪ್ಲಾನಿಂಗ್ ಎಷ್ಟು ಟೈಮ್ ಬೇಕು ಅಂದ್ರೆ ಇವಾಗ ಏನೊಂದು 6 months ಬೇಕಾ, ಇಲ್ಲ 1 year ಬೇಕಾ, ಇಲ್ಲ? ಇಟ್ ಡಿಪೆಂಡ್ಸ್. ಅಂದ್ರೆ ಇವಾಗ ನಾವು ಫೈನಲ್ ಆಗಿ ನಾನ್ ಡಿಸಿಷನ್ ತಗೊಂಡಿದಂತೂ ಜಾನ್ವರಿ. ಅದಾದ್ಮೇಲೆ ಸ್ವಲ್ಪ ಹೈಕ್ಸ್ ಇನ್ನೊಂಚೂರು ಜಾಸ್ತಿ ಮಾಡ್ಕೊಂಡ್ವಿ. ವಾರಕ್ಕೊಂದ್ 2-3 ಹೈಕ್ ಹೋಗ್ತಿದ್ವಿ. ಬಟ್ ರೆಗ್ಯುಲರ್ ವರ್ಕೌಟೇ ಮಾಡ್ತಿದ್ದಿದ್ರಿಂದ ನಾನು ತುಂಬಾ ಏನ್ ಜಾಸ್ತಿ ಡಿಫ್ರೆಂಟ್ ಆಗಿ ಮಾಡ್ಬೇಕಾಗಿರ್ಲಿಲ್ಲ. ಅದರ್ವೈಸ್ ಐ ಥಿಂಕ್ 3 to 4 months ಕರೆಕ್ಟ್ ಆಗಿ ಮಾಡಿದ್ರೆ ಸಾಕು ಅನ್ಸುತ್ತೆ. ಬಟ್ ರೆಗ್ಯುಲರ್ ಆಗಿ ಮಾಡ್ಬೇಕು ಅಷ್ಟೇ. ಸೊ ಇವಾಗ EBC ಆಯ್ತು, ಇವಾಗ ನೆಕ್ಸ್ಟ್ ಏನ್ ಟಿಕ್ ಸದ್ಯಕ್ಕೆ ಏನು ಪ್ಲಾನ್ ಮಾಡಿಲ್ಲ. ನೋಡ್ಬೇಕು ಈ ಸಲ ಇಂಡಿಯಾ ಟ್ರಿಪ್ ಅಲ್ಲಿ ಸಾಧ್ಯವಾದ್ರೆ ನಮ್ಮ ವೆಸ್ಟರ್ನ್ ಘಾಟ್ಸ್ ಅಲ್ಲಿ. ಲಾಸ್ಟ್ ಇಯರ್ ಒಂದ್ಸಲ ಕುದುರೆಮುಖ ಮಾಡಿದ್ದೆ, ಹಾಗೆ ಇಷ್ಟು ವರ್ಷ ಯಾವ್ದಾದ್ರು ಆದ್ರೆ ವೆಸ್ಟರ್ನ್ ಘಾಟ್ಸ್ ಯಾವ್ದಾದ್ರು 1 day ಟ್ರಿಪ್ 1 or 2 days ಅನ್ಕೊಂಡಿದೀನಿ. ಬಟ್ ಗೊತ್ತಿಲ್ಲ, ಇವಾಗ ಮಾನ್ಸೂನ್ ಶುರುವಾಗಿರೋದ್ರಿಂದ ಐ ಆಮ್ ನಾಟ್ ಶೋರ್. ಅದಿಲ್ಲ ಅಂದ್ರೆ ಸದ್ಯಕ್ಕೆ ಇನ್ನೇನು ಪ್ಲಾನ್ ಇಲ್ಲ. ವಾಪಸ್ ಹೋಗಿ ಮತ್ತೆ ಮಾಮೂಲಿ ಹೈಕ್ಸ್ ಅಂತೂ ಮಾಡೋದು. ಅದು ನಾವಿರೋ ಜಾಗದಲ್ಲಿ ಹೈಕಿಂಗ್ ಟ್ರೈಲ್ಸ್ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ನಾವಿರೋ ಊರಿಂದ 1/2 ಗಂಟೆಗೆ ಆಬರ್ನ್ ಅಂತಿದೆ. ಅದನ್ನ ಎಂಡ್ಯೂರೆನ್ಸ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತಾರೆ. ಸುಮಾರು ಎಂಡ್ಯೂರೆನ್ಸ್ ರನ್ಸ್ ಎಲ್ಲ ಅಲ್ಲಿ ಆಗತ್ತೆ. 100 ಮೈಲರು, 200 ಮೈಲರ್ ಅಂತ ಆ ತರದ್ ಇತರ ರನ್ ಗಳೆಲ್ಲ ಆಗತ್ತೆ ಅಲ್ಲಿ. ಸೊ ತುಂಬಾನೇ ಹೈಕಿಂಗ್ ಟ್ರೈಲ್ಸ್ ಇದೆ ಆಬರ್ನ್ ಏರಿಯಾನಲ್ಲಿ. ಸೊ ಅಲ್ಲಿಗೆ ಸಾಕಷ್ಟು ಹೋಗ್ತಿರ್ತೀವಿ. ಸೊ ಅದೆಲ್ಲ ಕಂಟಿನ್ಯೂ ಮಾಡೋದು. ನೆಕ್ಸ್ಟ್ ಹೈಕ್ ಇನ್ನು ಅಂದ್ರೆ ಮೇಜರ್ ಹೈಕ್ ಯಾವ್ದು ಪ್ಲಾನ್ ಮಾಡಿಲ್ಲ. ಇದೆ ಅಫ್ಕೋರ್ಸ್ ಅಲ್ಲಿ ನಾವು ಯೋಸೆಮಿಟಿ ಹ್ಯಾವ್ ಟು ಮಾಡ್ಬೇಕು ಆ ತರ ಇದೆ. ಬಟ್ ಗೊತ್ತಿಲ್ಲ ಯಾವಾಗ ಅಂತ. 2027 ಅಲ್ಲಿ ಇದೆಯಲ್ಲ ನಿಮ್ದು ಪ್ಲಾನ್ ಏನು ಮಾಡಿಲ್ಲ. ಈಗ ಪ್ಲಾನ್ ಮಾಡಿರಲಿಲ್ಲ. ಸೊ 2027 ಅಲ್ಲಿ ಆಸ್ಟ್ರೇಲಿಯಾ ಪ್ಲಾನ್ ಇದೆಯಲ್ಲ ಮೇಡಮ್ ನಿಮ್ದು? ಓಕೆ, ಬರೋಣ. ಆಮೇಲೆ ಈಗ ಫಿಟ್ನೆಸ್ ಆಯ್ತು, ಇವಾಗ ನಿಮ್ದು ಚಲನಚಿತ್ರ ಮತ್ತೆ ನಿಮ್ಮ ದೊಡ್ಡ ಪರದೆ ಇಲ್ಲ ಸ್ಮಾಲ್ ಬಾಕ್ಸ್ ಟೆಲಿವಿಷನ್ ಇರ್ಬೋದು, ಇಲ್ಲ OTT ಇರ್ಬೋದು, ನಿಮ್ಮನ್ನ ತಿರ್ಗಾ ಯಾವಾಗ ನೋಡಬಹುದು? ನಿಮ್ಮ ಆ ಪ್ಲಾನ್ ಗಳೇನಿದೆ? ನನ್ಗೆ ಗೊತ್ತು ಹಂಗೆ ಬ್ರೇಕ್ ಅಂತಾನು ಆಗಿಲ್ಲ. ಅಷ್ಟು ಸಿನಿಮಾಗಳು ಮಾಡಿದೆ ಮಧ್ಯಾಹ್ನ. ಬಟ್ ಇವತ್ತಿನ ನಮ್ಮ ಕನ್ನಡ ಚಿತ್ರರಂಗದ ಪರಿಸ್ಥಿತಿಲಿ ಮೂವಿ ರಿಲೀಸ್ ಆಗೋದು ಕಷ್ಟ. ಆದ್ರೂ ಅದ್ ಬರತ್ತೆ ಹೋಗತ್ತೆ. ಇನ್ಫ್ಯಾಕ್ಟ್ ನೀವು ಮೊನ್ನೆನೆ ನಂದು ಯಾವ್ದೊಂದು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಿದ್ದೆ. ಹಾಗೆ ನಾನೀಗ 1-2 ವರ್ಷದ ಕೆಳಗೆ ಎಲ್ಲಾಕು ನೀನು ಒಂದ್ ಸಿನಿಮಾ ಮಾಡಿದೆ, ಅದ್ರಲ್ಲಿ ನಾನು ಕುರುಡಿಯ ಪಾತ್ರ ಮಾಡಿದ್ದೆ. ಬಟ್ ಅದೆಲ್ಲ ಬಂತು ಹೋಯ್ತು ಅಷ್ಟೇ, ಯಾರಿಗೂ ಗೊತ್ತೂ ಆಗ್ಲಿಲ್ಲ ರಿಲೀಸ್ ಆಗಿದ್ದು. ಸೊ ಹಂಗೆ ಕಷ್ಟ ಇದೆ. ಅಂಡ್ ಸರಿಯಾದ ಪಾತ್ರಗಳು ಬರ್ಬೇಕು. ಜನ ಎಲ್ಲರೂ ನೀವು ಮಾಡ್ಬೇಕು ಅಂತ ಇರ್ತಾರೆ. ಬಟ್ ಕರೆಕ್ಟ್ ಆದ ಪಾತ್ರಗಳು ಸಿಗಬೇಕು. ಅದಕ್ಕೆ ಕಷ್ಟ. ಅಂದ್ರೆ ಇಂಡಸ್ಟ್ರಿಯಲ್ಲಿ ಹೇಗಾಗ್ತದೆ ಅಂದ್ರೆ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಆಗ್ಬಿಡತ್ತೆ. ಸೊ ಇವ್ರು ಅಲ್ಲೆಲ್ಲೋ ಇದಾರಪ್ಪ ಮಾಡಲ್ಲ ಅನ್ನೋದು ಒಂದು. ಅಂಡ್ ಸರಿಯಾದ ಪಾತ್ರಗಳು ಬೇಕು. ಅಂಡ್ ನಾನು ಇದೆಲ್ಲ ಕಡೆ ಹೇಳ್ತಿರ್ತೀನಿ, ನಮ್ಮ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ನಾಟ್ ಜಸ್ಟ್ ಕನ್ನಡ, ಹೆಂಗಸರಿಗೆ ಹೀರೋಗಳಿಗೆ 60 70 ಹೀರೋಗಳೇ ಆಗಿರ್ತಾರೆ. ಬಟ್ ಹೀರೋಯಿನ್ಗಳಿಗೆ ಆತರ ಅವಕಾಶ ಇರಲ್ಲ. 30 ಆಗ್ಬಿಟ್ರೇನೆ ಓಕೆ ತಾಯಿ ಪಾತ್ರ ಮಾಡ್ಬೋದು ಅನ್ನೋ ಪರಿಸ್ಥಿತಿ ಇರುತ್ತೆ. ತಾಯಿ ಪಾತ್ರ ಮಾಡ್ಬಾರ್ದು ಅಂತಲ್ಲ, ಬಟ್ ಆ ತಾಯಿ ಪಾತ್ರಕ್ಕೆ ಎಷ್ಟು ಮಹತ್ವ ಇರುತ್ತೆ ಅನ್ನೋದು. ತಾಯಿ ಆಗ್ಲಾ ಅಜ್ಜಿ ಪಾತ್ರನೂ ಮಾಡ್ಬೋದು, ಬಟ್ ಆ ಪಾತ್ರಕ್ಕೆ ಏನಾದ್ರು ವ್ಯಾಲ್ಯೂ ಇದೆಯಾ ಅಂತ. ನಮ್ಮಲ್ಲಿ ಆತರ ಫಿಮೇಲ್ ಓರಿಯೆಂಟೆಡ್ ಕ್ಯಾರೆಕ್ಟರ್ಸ್, ಆ ತರದ ಕ್ಯಾರೆಕ್ಟರೈಸೇಷನ್ ತುಂಬಾ ಕಮ್ಮಿ. ನಾನು ಯಾವಾಗ್ಲೂ ಅನ್ಕೊಳ್ಳೋದು ಎಲ್ಲೋ ಒಂದು
ವಿದ್ಯಾಬಾಲನ್ಗೆ ಒಂದು ಶೆಫಾಲಿಗೆ ಸ್ವಲ್ಪ ಸಿಗುವಂತ ಅವಕಾಶಗಳು ಎಲ್ಲ ನಮ್ಮ ಏಜಿನ ನಟಿಯರಿಗೆ ಸಿಗೋಂಗಿದ್ರೆ ಚೆನ್ನಾಗಿರೋದು. ಬಟ್ ಅದು ಕಷ್ಟ. OTT ಅನ್ನಕ್ಕೆ ನಮ್ಮ ಕನ್ನಡದು OTT ಸಿಚುವೇಶನ್ ಕೂಡ ಅಷ್ಟು ಸರಿ ಇಲ್ಲ. ಹಾಗಾಗಿ ನಾನು ಅದೇ ನೆಕ್ಸ್ಟ್ ಕೇಳ್ಬೇಕು ಅಂತಿದ್ದೆ. ಇವಾಗ ಏನಂದ್ರೆ OTTಲಿ ನಮ್ಮ ಕನ್ನಡದ ಫುಟ್ ಪ್ರಿಂಟ್ ಇಲ್ಲ. ಮೇ ಬಿ ಅದಕ್ಕೆ OTT ಅವ್ರು ಹೇಳೋದು ನಿಮ್ಮ ಕನ್ನಡದವರು ನೀವು ಕನ್ನಡ ನೋಡಲ್ಲ ಅಂತ. ಅದೊಂದು ದೊಡ್ಡ ಇದು ಇದೆ OTT ನಲ್ಲಿ. ಹಿಂದೆನೆ ಒಂದ್ಸಲ ಅಮೆಝಾನ್ ಅವ್ರು ಹೇಳಿದ್ರು ಹಾಗೆ. ಅವರ ಅನಾಲಿಟಿಕ್ಸ್ ಪ್ರಕಾರ ಕನ್ನಡಿಗರು ಎಷ್ಟು ಜನ ನೋಡ್ತಾರೆ ಕನ್ನಡ ಕಾಂಟೆಂಟ್ ಅನ್ನೋದು. ಸೊ ಅದೊಂದು ಚಾಲೆಂಜ್ ಇದೆ. ಸೊ ಇಟ್ ವರ್ಕ್ಸ್ ಬೋತ್ ವೇಸ್. ಅಂದ್ರೆ ನಮ್ಮ ಕ್ವಾಲಿಟಿ ಆಫ್ ವರ್ಕ್ ಪ್ಲಸ್ ನಮ್ಮ ಆಡಿಯನ್ಸ್, ಕನ್ನಡ ನೋಡುವಂತ ಆಡಿಯನ್ಸ್ ಬೇಕಲ್ಲ, ಅದು ನೋಡೋರು ಎಷ್ಟು ಜನ ಇದಾರೆ ಅನ್ನೋದೊಂದು. ಹಾಗಾಗಿ ಇವತ್ತು ವರ್ಲ್ಡ್ ಕಾಂಟೆಂಟೇ ಸಿಗೋ ಹಾಗಿದ್ದಾಗ ಕರೆಕ್ಟ್ ಕನ್ನಡ ನೋಡೋರು ಕಮ್ಮಿ ಆಗ್ಬಿಟ್ಟಿದ್ದಾರೆ. ಇಲ್ಲ, ವಿಚ್ ಇಸ್ ವೆರಿ ಸ್ಯಾಡ್. ಬಟ್ ನಮ್ಗೆ ಹಂಗಾಗಿ OTT ನಲ್ಲಿ ನಮ್ಮ ಕನ್ನಡದ ಪ್ರೆಸೆನ್ಸ್ ತುಂಬಾನೇ ಕಡಿಮೆ ಇದೆ. ಹೌದು, ಕರೆಕ್ಟ್. ಯಾಕಂದ್ರೆ ಮೊನ್ನೆ ಇಲ್ಲಿ ಸಿಡ್ನಿ ಫಿಲ್ಮ್ ಫೆಸ್ಟಿವಲ್ ಆಗಿತ್ತು, ನಾವು ಹೋಗಿದ್ವಿ. ಅಮ್ಮನಿಗೆ ಹೇಳ್ಬೇಡಿ ಅಂತ ಒಂದು ಸಿನಿಮಾ, ಅಲ್ಲಿ ನಿಮ್ಮ ಅಮೆರಿಕಾ ಅವರೇ ಮಾಡಿದ ಅನೂಪ್ ಲಕ್ಕೂರ್ ಅಂತ. ಬಹಳನೇ ಚೆನ್ನಾಗಿದೆ. ಅದ ಥೀಮ್ ಇಸ್ ಆಲ್ ದಟ್ ಅವರ ಮೆಮೊರೀಸ್ ನ ರೀಕ್ರಿಯೇಟ್ ಮಾಡಿದಾರೆ ಅಷ್ಟೇ. ಸೊ 90s ಅಲ್ಲಿ ಅವ್ರು ಬೆಳೆದಿದ್ದು ಹೇಗಿತ್ತು ಅನ್ಬಿಟ್ಟು ಮಾಡಿದ್ರು. ಒಂದು 90 minute ಫಿಲ್ಮ್, ತುಂಬಾನೇ ಚೆನ್ನಾಗಿತ್ತು. ನಾನು ಅದೇ ಅನ್ಕೊಂಡೆ, ಆತರ ಎಕ್ಸ್ಪೆರಿಮೆಂಟೇಶನ್ ಫಿಲ್ಮ್ಗಳು ತುಂಬಾ ಈಗ ಐ ಥಿಂಕ್ ಯಂಗ್ಸ್ಟರ್ಸ್ ದೇ ಆರ್ ಕಮಿಂಗ್ ಫಾರ್ವರ್ಡ್ ಅಂಡ್ ಡೂಯಿಂಗ್ ಇಟ್. ಅಂಡ್ ಮಾಡ್ತಿದ್ದಾರೆ, ಮಾಡುವಂತ ಟ್ಯಾಲೆಂಟೆಡ್ ಫಿಲ್ಮ್ ಮೇಕರ್ಸ್ ಇದ್ದಾರೆ. ಬಟ್ ಇಟ್ ವರ್ಕ್ಸ್ ಬೋತ್ ವೈಸ್. ಅಂದ್ರೆ ಅದಕ್ಕೆ ಅವಕಾಶಗಳು ಸರಿಯಾಗಿ ಸಿಕ್ಕಲ್ಲ, ಅಂಡ್ ನೋಡೋ ಜನಗಳಿಲ್ಲ, OTT ಅವ್ರು ಕೇಳಲ್ಲ. ಸೊ ಥಿಯೇಟರ್ ಅಲ್ಲಿ ಯಾರು ಜನ ಬರೋದೇ ಇಲ್ಲ ರಿಲೀಸ್ ಆದ್ರೆ. ಸೊ ಇಟ್ಸ್ ರೈಟ್ ನೌ ಕನ್ನಡ ಇಂಡಸ್ಟ್ರಿ ಇಸ್ ಇನ್ ಸ್ಯಾಡ್ ಸ್ಟೇಟ್. ಇದು ಯಾವ್ದು ನಾಟಕಗಳು ಏನಾದ್ರು ಮಾಡ್ಬೇಕು ಅಂತ? ನಾನು ಆಕ್ಚುಲಿ ನಾಟಕದ ಬ್ಯಾಕ್ ಗ್ರೌಂಡ್ ಇಂದ ಬಂದೋಳಲ್ಲ. ನಾನು ಆಕ್ಟಿಂಗ್ ಶುರು ಮಾಡಿದ್ದೆ ಕ್ಯಾಮ್ರಾ ಮುಂದೆ. ಹಾಗಾಗಿ ನಾಟಕದ್ದು ಮಾಡಕ್ ಹೋಗಿಲ್ಲ ನಾನು. ಅದ್ರ ಬಗ್ಗೆ ಯೋಚನೆ ಇಲ್ಲ. ಅಂದ್ರೆ ನೀವು ಇಂಟರ್ನ್ಯಾಷನಲ್ ಕೊಲಾಬರೇಷನ್ ತರ ಮಾಡಿ ಏನಾದ್ರು ಪ್ಲಾನ್ ಗಳಿದ್ಯಾ ನಿಮಗೆ? ಯಾಕಂದ್ರೆ ಅಲ್ಲಿ ಆತರ ಇಂಟರ್ನ್ಯಾಷನಲ್ ಕೊಲಾಬರೇಷನ್ ಅಂತ ಎಲ್ಲ ಏನಿಲ್ಲ. ಬಟ್ ನಾನು US ಕೆಲವು ಶಾರ್ಟ್ ಫಿಲ್ಮ್ಸ್, ಯಾವ್ದೋ ಒಂದು ತೆಲುಗುದು ಮಾಡಿದೆ, ಆತರ ಅಲ್ಲಿ ಕೆಲವು ಮಾಡ್ತಾ ಇರ್ತೀನಿ. ಬಟ್ ನಥಿಂಗ್ ಮೇಜರ್ ಮಾಡ್ತಾ ಇರ್ತೀನಿ. ಯಾವ್ದಾದ್ರು ಇಷ್ಟ ಆಗಿತ್ತು ಶಾರ್ಟ್ ಫಿಲ್ಮ್ಸೇ ಜಾಸ್ತಿ. ಒಂದು ತೆಲುಗು ಫಿಲ್ಮ್ ಮಾಡಿದ್ದೆ, ಇಟ್ಸ್ ಆನ್ ಅಮೆಝಾನ್. ಅದು 4 ಶಾರ್ಟ್ ಸ್ಟೋರೀಸ್ ಆಂಥಾಲಜಿ. ಅದ್ರ 1 ಸ್ಟೋರಿನಲ್ಲಿ ಐ ಪ್ಲೇ ದ ಲೀಡ್. ಸೊ ಆ ತರದ್ದು ಅಲ್ಲಿ ಇಲ್ಲಿ ಮಾಡ್ತಿರ್ತೀನಿ ಅಷ್ಟೇ. ಆಮೇಲೆ ಹಾಡ್ದು ಏನಾದ್ರು ನಿಮಗೆ ಇದೆಯಾ? ಸೊ ಟು ಕಂಟಿನ್ಯೂ ಯುವರ್ ಪ್ಯಾಷನ್ ಫಾರ್ ಅದು ಮಾಡ್ತಾನೆ ಇರ್ತೇನೆ. ಅಂದ್ರೆ ಸುಮ್ಮನೆ ಹಾಡ್ಕೋತಾ ಇರ್ತೀನಿ ಅಷ್ಟೇ. ಮುಂಚೆಯಿಂದನೂ ಅದು ಚಿಕ್ಕ ವಯಸ್ಸಿಂದ ಬಂದಿರೋ ಒಂದು ಇದು. ಸೊ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಮುಂಚೆ ಹಿಂದೂಸ್ತಾನಿ ಹೇಳ್ಕೊಡ್ತಾ ಇದ್ದೆ ಸ್ಟೂಡೆಂಟ್ಸ್ಗೆ US ಅಲ್ಲಿ. ಬಟ್ ಮತ್ತೆ ಆಮೇಲೆ ಇಲ್ಲಿ ಬರೋದು ಜಾಸ್ತಿ ಎಲ್ಲ ಆದ್ಮೇಲೆ ಐ ಸ್ಟಾಪ್ಡ್ ಟೀಚಿಂಗ್ ಬಿಕಾಸ್ ಅವಾಗ ದಿಸ್ ವಾಸ್ ಪ್ರೀ ಕೋವಿಡ್. ಸೊ ಪ್ರೀ ಕೋವಿಡ್ ಮಕ್ಕಳಿಗೆ ಆನ್ಲೈನ್ ಎಲ್ಲ ಅಭ್ಯಾಸನೂ ಇರ್ಲಿಲ್ಲ ಅಷ್ಟು. ಸೊ ಐ ಕೈಂಡ್ ಆಫ್ ಹ್ಯಾಡ್ ಟು ಸ್ಟಾಪ್. ಮತ್ತೊಮ್ಮೆ ಸಿಡ್ನಿ ಕನ್ನಡ ವಾಣಿ ನಮ್ ಜೊತೆ ನೀವು ಸಮಯ ತಗೊಂಡು ಮಾತಾಡಿದಕ್ಕೆ ಧನ್ಯವಾದಗಳು. ಕೊನೆಯದಾಗಿ ನಿಮ್ಮ ಫೇವರೇಟ್ ಹಾಡು? ಸಾಕಷ್ಟಿದೆ, ಯಾವ ಹಾಡು ಯೋಚನೆ ಮಾಡ್ಬೇಕು. ಯಾವ್ದೇ ಇರ್ಲಿ, ಒಂದ್ 2 ಲೈನ್ ಹಾಡಬಹುದಾ? ಬಟ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಅಂಡ್ ಸಿಡ್ನಿ ಕನ್ನಡ ವಾಣಿಯ ಕೇಳುಗರಿಗೆಲ್ಲ ನನ್ನ ನಮಸ್ಕಾರ ಮತ್ತೊಮ್ಮೆ. ನೀವೆಲ್ಲ ಇಲ್ಲಿ ಸೇರ್ಕೊಂಡು ಈ ತರದೊಂದು ಕನ್ನಡ ರೇಡಿಯೋನ ನಡೆಸಿ ಅದನ್ನ ಕೇಳಿ ಮಾಡ್ತಾ ಇರೋದು ನಿಜವಾಗ್ಲೂ ಒಂದು ಒಳ್ಳೆ ಇದು. ನಾವು ಹೊರನಾಡ ಕನ್ನಡಿಗರಿಗೆ ಯಾವಾಗ್ಲೂ ಅದೇ ಅಲ್ವಾ ಮುಖ್ಯ, ನಮ್ಮ ಭಾಷೆನ ಉಳಿಸ್ಕೊಂಡು ಹೋಗ್ಬೇಕು, ಇದ್ ಮಾಡ್ಬೇಕು ಅನ್ನೋದು. ಸೊ ಆ ನಿಟ್ಟಿನಲ್ಲಿ ನೀವು ಮಾಡ್ತಾ ಇದೀರಾ ಈ ಕೆಲ್ಸನ, ವಿಚ್ ಇಸ್ ವೆರಿ ಗುಡ್. ಸೊ ಹಾಗೆ ನಮ್ಮ ಕನ್ನಡ ಉಳಿಯೋದು ಬೆಳೆಯೋದು ಅಷ್ಟೇ. ಅದರಿಂದ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಒಂದು ಭಾವಗೀತೆ ಹಾಡ್ಬಿಡ್ತೀನಿ ಅಷ್ಟೇ. ಏಕೆ ಕಾಡುತ್ತಿದೆ ಸುಮ್ಮನೆ ನನ್ನನು ಯಾವುದೋ ಈ ರಾಗ, ಯಾವುದೋ ಈ ರಾಗ, ಏಕೆ ಕಾಡುತ್ತಿದೆ ಸುಮ್ಮನೆ ನನ್ನನು ಯಾವುದೋ ಈ ರಾಗ, ಯಾವುದೋ ಈ ರಾಗ, ಒಂದೇ ಸಮನೆ ಹಾಯುತ್ತಲಿದೆ, ಒಂದೇ ಸಮನೆ ಹಾಯುತ್ತಲಿದೆ, ಅರಿವಿಗೆ ಗುರುತೆ ತಪ್ಪಿದಾಗ ಏಕೆ ಕಾಡುತ್ತಿದೆ, ಏಕೆ
ಕಾಡುತ್ತಿದೆ ಸುಮ್ಮನೆ ನನ್ನನು ಯಾವುದೋ ಈ ರಾಗ ಯಾವುದೋ ಈ ರಾಗ. ತುಂಬಾ ಚೆನ್ನಾಗಿತ್ತು. ತುಂಬಾನೇ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು. ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು. ನನ್ಗೂ ಅಷ್ಟೇ, ನೀವು ಅಪ್ರೋಚ್ ಮಾಡಿ ಸಾರಿ ಫಾರ್ ದಿ ಡಿಲೇ, ಬಟ್ ಫೈನಲಿ ಮಾಡಕ್ ಆಯ್ತು ಇದೊಂದು ಮಾತುಕತೆ. ಸೊ ಮತ್ತೊಮ್ಮೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು. ವೆರಿ ಇನ್ಸ್ಪೈರಿಂಗ್. ಫಿಟ್ನೆಸ್ ಸುಮನ್ ನಗರ್ಕರ್ ಅವರ DNA ಇದೆ. ಯಾಕೆಂದರೆ ಅವರಮ್ಮ ಶ್ರೀಮತಿ ರತ್ನಾಮೂರ್ತಿ ಅವರು 2021 76 ವರ್ಷ ಇದ್ದಾಗ 76 ವರ್ಷದ ವಯಸ್ಸಿನಲ್ಲಿರ್ಬೇಕಾದ್ರೆ 15,000 ಅಡಿಯಿಂದ ಸ್ಕೈ ಡೈವಿಂಗ್ ಮಾಡಿದ್ದಾರೆ ಅವರು. ಸೊ ಫಿಟ್ನೆಸ್ಸು, ಈ ಥರ ಥ್ರಿಲ್ಲು, ಆಮೇಲೆ ಎವರೆಸ್ಟ್ ಹತ್ತೋದು, ಅದೆಲ್ಲ ಐ ಥಿಂಕ್ ಇಟ್ಸ್ ದೇರ್ ಇನ್ ದ DNA, ಸೊ ಇಟ್ ಈಸ್ ಹೆರಿಡಿಟ್ರಿ. ಬಹಳನೇ ಧನ್ಯವಾದಗಳು ಸುಮನ್ ನಗರ್ಕರ್ ಮೇಡಮ್, ನೀವು ಸಮಯ ತಗೊಂಡು ನಮ್ಮ ಜೊತೆ ಮಾತಾಡೋದಕ್ಕೆ. ಈಗ ಇನ್ನೊಂದು ಸ್ಪಾನ್ಸರ್ ಸಂದೇಶ ಕೇಳಿ ಕಾರ್ಯಕ್ರಮನ ಮುಂದುವರ್ಸೋಣ. Are you or a loved one in need of an aged care facility? The St Elizabeth Aged Care Facility and Nursing Home is situated in Dean Park, just 40 minutes drive from Sydney CBD, on a beautifully landscaped and leafy 3.9 hectares. There are group therapy sessions with qualified staff, spiritual counselling, outings and celebrations for birthdays and Catholic holidays. For more information, please contact the St Elizabeth Aged Care Facility and Nursing Home at 1 Simons Road, Dean Park, 2761, or telephone 8818 8500. The St Elizabeth Aged Care Facility is a proud sponsor of 2RRR. Learn essential skills in grants writing and how to best connect with and utilise government services at a RIDE Small Business event 7:30 a.m. October 24 at the Institute of Applied Technology, Meadowbank. It will be presented by the City of Ryde Council, Eastwood Chamber of Commerce, West Ryde Chamber of Commerce, Macquarie Park Ryde Business Chamber, Korean Community Commerce in Ryde, and Eastwood Chinatown Chamber of Commerce. This free event is an opportunity to network with fellow businesses, share experiences, and gain valuable insights to drive your success over breakfast. Details 99528222. 2RRR would like to thank the CBF, Community Broadcasting Foundation of Australia, for their generous financial support that assists with the daily running of our station, broadcast training, multilingual programming, technical equipment and community initiatives. Go to cbf.org.au to meet their team and check out their objectives. That web address again is cbf.org.au. ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ಸಿಡ್ನಿ ಕನ್ನಡ ಸಂಘ ಅವರು ಏರ್ಪಡಿಸ್ತಾ ಇದ್ದಾರೆ ಕರ್ನಾಟಕದ ಚಲನಚಿತ್ರ ಹಿನ್ನೆಲೆ ಗಾಯಕಿ ಸಂಗೀತ ರವೀಂದ್ರನಾಥ್ ಅವರ ಕಾರ್ಯಕ್ರಮ ಸಂಗೀತ ಸಂಜೆ ಜುಲೈ 11, 2026 6 ಗಂಟೆಗೆ ಅರ್ಮಿಂಗ್ಟನ್ ಕಮ್ಯುನಿಟಿ ಸೆಂಟರ್ಲಿ, ಮರಿಬೇಡಿ. ಈಗ ಹೇಳ್ತಾ ಮುಂದಿನ ವಾರದ ಕಾರ್ಯಕ್ರಮ ಕೇಳಲು ಮರೆಯಬೇಡಿ ಅಂತ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀನಿ. ನಾನು ಮಹೇಶ್. ಕನ್ನಡ ಉಳಿಸಿ, ಕನ್ನಡ ಬಳಸಿ, ಕನ್ನಡ ಬೆಳೆಸಿ. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು. ಮರ್ತಿದ್ದೆ, ಫಿಫಾ ವರ್ಲ್ಡ್ ಕಪ್ 2026 ಇವತ್ತು ಆಸ್ಟ್ರೇಲಿಯಾ ಮ್ಯಾಚ್ ಇದೆ 2 ಗಂಟೆಗೆ. ಮರಿಬೇಡಿ. ಗೋ ಸಾಕರ್ಸ್.